Hello everyone, Namaskara ellarigu. I welcome you all back once again to Physics Wala. Students, in particular class alli, I am going to discuss some very important concepts based on the chapter Some Basic Concepts of Chemistry of class 11 or PU1. Students, why I choose this particular chapter? This particular chapter ಯಾಕೆ ನಾನು choose ಮಾಡಿದೆ ಅಂತಂದ್ರೆ, you have learnt it very long back. Okay, you have got more than 1 year to forget it. ಹೌದಲ್ಲ? ಸೊ ನೀವು ಈ ಚಾಪ್ಟರನ್ನು ಮರ್ತಿರೋ ಚಾನ್ಸ್ ಬಹಳ ಇದೆ. ಅದಕ್ಕೆ ಈ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ನಿಮಗೆ ಆಬ್ಜೆಕ್ಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ ಅಲ್ವಾ, ಸಚ್ ಸಬ್ ಟಾಪಿಕ್ಸ್ ಅದನ್ನು ನಾನು ಚೂಸ್ ಮಾಡಿದ್ದೀನಿ. ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಬೇಸ್ಡ್ ಆನ್ ದ್ಯಾಟ್ ನಾವು ಆಬ್ಜೆಕ್ಟಿವ್ಸನ್ನು ಸಾಲ್ವ್ ಮಾಡೋಣ. ಆ್ಯಂಡ್ ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, as well as it will help you to crack some other questions from some other chapters, because illirodu basic concepts. ಇದನ್ನೇ ಎಲ್ಲ ನೀವು ಬೇರೆ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಕೆಮಿಕಲ್ ಕೈನೆಟಿಕ್ಸ್ ಇರ್ಬೋದು, ಸೊಲ್ಯೂಷನ್ಸ್ ಅಲ್ಲಿ ಇರ್ಬೋದು, ರೈಟ್, ವೆನ್ ಇಟ್ ಕಮ್ಸ್ ಟು ಕಾನ್ಸಂಟ್ರೇಷನ್, ಇದೇ ಚಾಪ್ಟರ್ನಲ್ಲಿ ಕಲ್ತಿರೋದೆಲ್ಲ ಅಲ್ಲಿ ನೀವು ಅಪ್ಲೈ ಮಾಡಿರ್ತೀರಿ. ಸೊ ಈ ಚಾಪ್ಟರನ್ನು ನೀವು ಮತ್ತೊಂದ್ಸಲ ರಿವೈಸ್ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ಸೆಕೆಂಡ್ PUC ಚಾಪ್ಟರ್ಸ್, ಬೋರ್ಡ್ಸು ಇರ್ಬೋದು, ಆಬ್ಜೆಕ್ಟಿವ್ಸು ಇರ್ಬೋದು. ಸೊ ವಿ ಆರ್ ಹಿಟ್ಟಿಂಗ್ ಮಲ್ಟಿಪಲ್ ಟಾರ್ಗೆಟ್ಸ್ ಬೈ ಸ್ಟಡಿಂಗ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಪರ್ಫೆಕ್ಟ್ ಆಗ್ತೀರಿ, ಪ್ಲಸ್ ಬೇರೆ ಚಾಪ್ಟರ್ಸು ಅಪ್ಲೈ ಆಗುತ್ತೆ, ಕಾನ್ಸೆಪ್ಟ್ಸು, ಪ್ಲಸ್ ನಿಮ್ಮ PU ಬೋರ್ಡ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೀಟಾಗಿ ಕೆಲವೊಂದು ಕಾನ್ಸೆಪ್ಟ್ಸನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ, ಅಷ್ಟೇ ನೀಟಾಗಿ ನೀವು ತಿಳ್ಕೊಳ್ರಿ, ಓದ್ರಿ. ಗಾಟ್ ಇಟ್? ರೈಟ್. ಸೊ ಲೆಟ್ ಟು ಬಿಗಿನ್ ವಿತ್ ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಸ್ಟೂಡೆಂಟ್ಸ್, ಐ ಆಮ್ ಗೋಯಿಂಗ್ ಟು ಸ್ಟಡಿ, ಟೆಲ್ ಅಬೌಟ್ significant figures, empirical and molecular formula, and laws of chemical combination. 3 crucial subtopics. ಓಕೆ, ಯಾವುದೇ ಒಂದು ಆಬ್ಜೆಕ್ಟಿವ್ ಎಕ್ಸಾಮ್ ತಗೊಳ್ರಿ ನೀವು, ಅದರಲ್ಲಿ ಒನ್ ಆರ್ ದ ಅದರ್ ಆಬ್ಜೆಕ್ಟಿವ್ ಎಕ್ಸಾಮ್, ಫಾರ್ ಎಕ್ಸಾಂಪಲ್ ನೀಟ್, KCET, JEE ಏನೋ ಒಂದು ತಗೊಳ್ರಿ, ಅದರಲ್ಲಿ ಡೆಫಿನೆಟ್ಲಿ ಒನ್ ಆಫ್ ದ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರುವಂಥ ಚಾನ್ಸ್ ಇದೆ. ಪ್ಲಸ್ ನೀವು ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಅನ್ನು ಕಲಿತ್ರೆ you will be able to figure out any application based on any chemical reaction. So adake all these things I have chosen. Okay, now to begin with, let us go with what? Significant figures. Let us go with what? Significant figures. Students, significant figure is about expressing a measurement of the physical quantity. Say for example, ಈಗ ನನ್ನ height or your height measurement ಮಾಡಲಿಕ್ಕೆ you are having one particular tape ಅನ್ಕೊಡ್ರಿ. ಆ ಟೇಪಲ್ಲಿ ಸೇ ಫಾರ್ ಎಕ್ಸಾಂಪಲ್ ಸೆಂಟಿಮೀಟರ್ ಮಾರ್ಕಿಂಗ್ ಇದೆ, ಮಿಲಿಮೀಟರ್ ಎಲ್ಲ ಸೆಂಟಿಮೀಟರ್ ಮಾರ್ಕಿಂಗ್ ಇದೆ. ಸೊ ಇಫ್ ಮೈ ಹೈಟ್ ಈಸ್ ಅಬೌಟ್ 155 or 160 ಸೆಂಟಿಮೀಟರ್, ಆ ಪರ್ಟಿಕ್ಯುಲರ್ ಟೇಪಲ್ಲಿ ಏನಂತ ತೋರಿಸುತ್ತೆ? 160 and 161 ಮಧ್ಯೆ ಏನೋ ಒಂದು ತೋರಿಸ್ತಂತ ತಿಳ್ಕೊಡ್ರಿ. ಓಕೆ, 160 and 161. ಸೊ ವಾಟ್ ಆರ್ ಯು ಶ್ಯೂರ್ ಅಬೌಟ್? You are sure about how much there? 160 ಸೆಂಟಿಮೀಟರು ಮತ್ತೆ 161 ಸೆಂಟಿಮೀಟರ್ ಮಧ್ಯ ಹೈಟನ್ನು ತೋರಿಸ್ತಾನೆ ಕೊಡ್ರಿ. ಅವಾಗ ವಾಟ್ ಆರ್ ಯು ಶ್ಯೂರ್ ಅಬೌಟ್? ಯು ಆರ್ ಶ್ಯೂರ್ ಅಬೌಟ್ 1 and 6 ಬಗ್ಗೆ ನಿನಗೆ ಗ್ಯಾರಂಟಿ ಇದೆ. ಯಾವುದ್ರ ಬಗ್ಗೆ ಗ್ಯಾರಂಟಿ ಇಲ್ಲ? 0 ಮತ್ತು 1 ಬಗ್ಗೆ ಗ್ಯಾರಂಟಿ ಇಲ್ಲ. Yes or no? You are very certain about 2 digits, ಯಾವುದು? 1 and 6. You are not certain about 0 and 1. Because every 1 ಸೆಂಟಿಮೀಟರ್ಗೆ ಅಲ್ಲಿ ಮಾರ್ಕಿಂಗ್ ಆಗಿದೆ. 160 ಪಾಯಿಂಟ್ ಎಷ್ಟು ನಿನಗೆ ಗೊತ್ತಿಲ್ಲ. 160.1 2 3 4 ಗೊತ್ತಿಲ್ಲ. ಓಕೆ, ಸೊ ಯು ಆರ್ ವೆರಿ ಶ್ಯೂರ್ ಅಬೌಟ್ 16 ಬಟ್ ನಾಟ್ ಅಬೌಟ್ 0 and 1. ಅದೇ ಒಂದು ವೇಳೆ ಮಿಲಿಮೀಟರ್ ಮಾರ್ಕಿಂಗ್ ಇತ್ತಂತಂದರೆ 160.2 ಮತ್ತು 160.3 ಮಧ್ಯ ಹೈಟ್ ಏನಾದರೂ ತೋರಿಸಿದ್ರೆ ಅವಾಗ ಏನು ಬರ್ತಿತ್ತು ನಿಮಗೆ ಡೌಟು? ಇಟ್ ಈಸ್ ಬಿಟ್ವೀನ್ 160.2 ಮಿಲಿಮೀಟರ್ 160.3 ಮಿಲಿಮೀಟರ್ ಅಂತ ಬರ್ತಿತ್ತು. ಅವಾಗ ಯು ಆರ್ ವೆರಿ ಶ್ಯೂರ್ ಅಬೌಟ್ ವಾಟ್? ಯು ಆರ್ ವೆರಿ ಶ್ಯೂರ್ ಅಬೌಟ್ 160. ಡೌಟ್ ಎಲ್ಲದೆ ನಿಮಗೆ? ಇದರ ಮೇಲೆ ಡೌಟ್ ಇದೆ. ಅಂದರೆ ನೀವು ಎಷ್ಟು ಅಕ್ಯುರೇಟ್ ಆಗಿ, ಎಷ್ಟು ಕರೆಕ್ಟಾಗಿ ಆ ಮೆಜರ್ಮೆಂಟ್ ಮಾಡಿದ್ದೀರಿ ಅನ್ನೋದು ನಾಟ್ ಓನ್ಲಿ ಆನ್ ಮೈ ಸ್ಕಿಲ್,
ಯಾರು ಮೆಜರ್ ಮಾಡ್ತಾ ಇದ್ದಾರೆ ಅವ್ರ ಸ್ಕಿಲ್ ಮೇಲೆ ಡಿಪೆಂಡ್ ಆಗಲ್ಲ, ಬಟ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಪ್ರೆಸಿಷನ್ ಆಫ್ ದ ಇನ್ಸ್ಟ್ರೂಮೆಂಟ್ ವಿಚ್ ಯು ಹ್ಯಾವ್ ಚೂಸನ್ ಟು ಮೆಜರ್ ದ ಫಿಸಿಕಲ್ ಕ್ವಾಂಟಿಟಿ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ಇದೆ, ಇಲ್ಲಿ ಎಷ್ಟು ಸರ್ಟನ್ ಡಿಜಿಟ್ ಇದಾವ ಪ್ಲಸ್ ಒಂದು ಅನ್ಸರ್ಟನ್ ಡಿಜಿಟ್ ಇದೆ. ಎಷ್ಟು ಸರ್ಟನ್ ಡಿಜಿಟ್ ಇದಾವ ಪ್ಲಸ್ ಒಂದು ಅನ್ಸರ್ಟನ್ ಡಿಜಿಟ್ ಇದೆ. ಎಲ್ಲ ಸರ್ಟನ್ ಇರ್ತಾವ, ಒಂದು ಅನ್ಸರ್ಟನ್ ಇರುತ್ತಲ್ಲ. ಸೊ ಎಲ್ಲ ಸರ್ಟನು ಪ್ಲಸ್ ಒಂದು ಅನ್ಸರ್ಟನ್ ಸೇರಿದ್ರೆ ಎಷ್ಟಾಗತ್ತಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಸಿಗ್ನಿಫಿಕೆಂಟ್ ಫಿಗರ್. ಇದನ್ನು ನೀವು ಲಾಸ್ಟ್ ಇಯರ್ ಕಲ್ತೀರಿ, ಬಟ್ ಈಕ್ವಲಿ ಮರ್ತೇರಿ. ಯು ಹ್ಯಾವ್ ಆಲ್ರೆಡಿ ಫಾರ್ಗಾಟನ್ ಇಟ್. ಸೊ ದೇರ್ ಫಾರ್ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದಾವ? 3 ಸರ್ಟನ್ ಇದಾವ, ಒಂದು ಅನ್ಸರ್ಟನ್ ಇದೆ. ಅಂದರೆ ಟೋಟಲ್ ಎಷ್ಟಾಯಿತು? ಸಿಗ್ನಿಫಿಕೆಂಟ್ ಫಿಗರ್ 4 ಆಯಿತು. ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿದಾವ? 2 ಶ್ಯೂರ್ ಅದಿರಿ, ಒಂದು ಅನ್ಶ್ಯೂರ್ ಅದಿರಿ. ಸೊ ಟೋಟಲ್ ಎಷ್ಟಾಯಿತು? 3 ಆಯಿತು. ಸೊ ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್? ದ ಸಮ್ ಆಫ್ ಸರ್ಟನ್ ಡಿಜಿಟ್ ಆ್ಯಂಡ್ ಒನ್ ಅನ್ಸರ್ಟನ್ ಡಿಜಿಟ್ ಈಸ್ ಕಾಲ್ಡ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್. ಸೊ ಹಂಗಂದ್ರೆ ನೀವೇನು ಹೇಳ್ಬೋದು? ಸರ್ ಎಲ್ಲ ಡಿಜಿಟಲ್ಲಿ ಕೌಂಟ್ ಮಾಡಿಬಿಟ್ರೆ ಆಯ್ತಲ್ಲ ಅಂತ ಹೇಳ್ಬೋದು. 4 ಡಿಜಿಟ್ ಇರ್ತಾವ, ಅದ್ರಾಗ 3 ಡಿಜಿಟ್ ಸರ್ಟನ್ನು, ಲಾಸ್ಟ್ ಒಂದು ಅನ್ಸರ್ಟನು. ದೇರ್ ಈಸ್ ಅ ಟ್ವಿಸ್ಟ್. ಯು ಹ್ಯಾವ್ ಟು ರೀಕಾಲ್ ಆಲ್ ದೋಸ್ ರೂಲ್ಸ್. ರೂಲ್ಸ್ ಏನಂತ ಹೇಳುತ್ತೆ? ಶಾರ್ಟ್ ಆಗಿ ಹೇಳ್ತೀನಿ ನಾ ರೂಲ್ಸು, ಬಿಕಾಸ್ ಇದ್ರ ಮೇಲೆ ಕ್ವಶನ್ಸ್ ಆಬ್ಜೆಕ್ಟಿವ್ ಅಲ್ಲಿ ಬಂದಿದೆ. ದೇರ್ ಫಾರ್ ರೂಲ್ಸ್ ಇನ್ನೊಂದ್ಸಲ ರಿವೈಸ್ ಮಾಡೋ ಅವಶ್ಯಕತೆ ಇದೆ. ರೂಲ್ಸ್ ಆದ ಕೂಡಲೇ ವಿ ವಿಲ್ ಟೇಕ್ ಆನ್ ಸಮ್ ಕ್ವಶನ್ಸ್ ಬೇಸ್ಡ್ ಆನ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಸ್ ದಟ್ ಕ್ಲಿಯರ್? ಸೊ ಏನಂತ ಹೇಳುತ್ತೆ? ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಒಂದು ನಂಬರಲ್ಲಿ ಯಾವ್ಯಾವ ಝೀರೋ ಇಲ್ಲ, ಯಾವ್ಯಾವುದು ಝೀರೋ ಅಲ್ವೋ ಅವೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸೇ. ಓಕೆನಾ? ರೈಟ್. ಆಮೇಲೆ ಆಲ್ ದ ಝೀರೋಸ್ ಬಿಫೋರ್ ದ ಫಸ್ಟ್ ನಾನ್ ಝೀರೋ ಡಿಜಿಟ್ಸ್ are not significant figures. ಏನಂತ ಹೇಳುತ್ತೆ ಇದು? ಆಲ್ ದ ಝೀರೋಸ್ ಬಿಫೋರ್ ದ ಫಸ್ಟ್ ನಾನ್ ಝೀರೋ ಡಿಜಿಟ್. ಈಗ ಒಂದು ನಂಬರ್ ಇದೆ ನಿಮ್ಮ ಹತ್ರ, 0.00123 ಇದೆ. ಇದರಲ್ಲಿ ಫಸ್ಟ್ ನಾನ್ ಝೀರೋ ಯಾವುದು? ಝೀರೋ ಅಲ್ಲದೆ ಇರೋ ನಂಬರ್ ಯಾವುದು? 1 ಅಲ್ವಾ? ಇದಕ್ಕಿಂತ ಮುಂಚೆ ಯಾವ್ಯಾವ ಝೀರೋ ಅದಾವಲ್ಲ, ಟು ದ ಲೆಫ್ಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇರ್ಬೋದು, ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇರ್ಬೋದು, ಇವು ಯಾವ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಯಾವ್ಯಾವ ಝೀರೋ ಬರ್ತಾವಲ್ಲ, ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಇಸ್ ದಟ್ ಕ್ಲಿಯರ್? ನಂಬರ್ 3, ಆಲ್ ದ ಝೀರೋಸ್ ಬಿಟ್ವೀನ್ two non-zero digits are significant figures. 2 ನಾನ್ ಝೀರೋ ಡಿಜಿಟ್ ಮಧ್ಯ ಎಷ್ಟಾದರೂ ಝೀರೋ ಬರಲಿ, ಅವೆಲ್ಲ ಝೀರೋಸು ಸಿಗ್ನಿಫಿಕೆಂಟ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 10.00123 2 ನಾನ್ ಝೀರೋ ಅಂದ್ರೆ ಇದು 1 and 1. ಈ ಮಧ್ಯದಲ್ಲಿ ಏನು ಝೀರೋ ಬರ್ತಾವಲ್ಲ ಅವೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್. ಆಲ್ ದೀಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅದರ ಅರ್ಥ ಇವು ಅಲ್ಲ ಅಂತಲ್ಲ, ಇವು ಸಿಗ್ನಿಫಿಕೆಂಟ್ ಫಿಗರ್ಸೇ. ಬಟ್ zeros which are between 2 non-zero, they are all significant figures. Is that clear? Right? ಆಮೇಲೆ the zero or the zeros which are before the decimal point may or may not be significant. May or may not be significant figures. ಈ ಪರ್ಟಿಕ್ಯುಲರ್ ರೂಲ್ ಏನು ಹೇಳುತ್ತೆ ನೋಡ್ರಿ? ದ ಝೀರೋಸ್ ವಿಚ್ ಆರ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ ಏನಿರ್ತಾವಲ್ಲ, ದೇ ಮೇ ಬಿ ಸಿಗ್ನಿಫಿಕೆಂಟ್, ಮೇ ನಾಟ್ ಬಿ ಸಿಗ್ನಿಫಿಕೆಂಟ್. ಅಂತಂದ್ರೆ ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ 100. ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಅನ್ಕೋಬೇಕು? ಇಲ್ಲಿ 100 ಪಾಯಿಂಟ್ ಇಲ್ಲಿದೆ ಅನ್ಕೊಡ್ರಿ. ಇಫ್ ಇಟ್ ಇಸ್ 100, ಡೆಸಿಮಲ್ ಪಾಯಿಂಟ್ ಎಲ್ಲ ಇರಬೇಕು, 100 ಆದ ಕೂಡಲೇ ಇರಬೇಕಲ್ವಾ? ಸೊ ಇಫ್ ಇಟ್ ಈಸ್ ಪಾಯಿಂಟ್ ಹಿಯರ್ ಆ್ಯಂಡ್ ಝೀರೋ ಹಿಯರ್, ಇಲ್ಲಿ ಏನು ಝೀರೋ ಇದಾವಲ್ವಾ,
ಇವು ಸಿಗ್ನಿಫಿಕೆಂಟ್ ಫಿಗರ್ ಇರ್ಬೋದು ಇಲ್ಲ ಇರಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡ್ರಿ, ಐ ಕ್ಯಾನ್ ರೈಟ್ 1.000 ಇಂಟು 10⁻² ಅಂತ ಬರಿತೀನಿ. ಸ್ಟಿಲ್ ಇಟ್ ಈಸ್ 100 ಓನ್ಲಿ ಅಲ್ಲ. ಇದನ್ನೇ ನಾನು 1.0 ಇಂಟು 10⁻² ಅಂತ ಬರೀತೀನಿ. ಸ್ಟಿಲ್ ಇಟ್ ಈಸ್ 100 ಓನ್ಲಿ ಅಲ್ವಾ. ಇದನ್ನೇ ನಾನು 1.000 ಇಂಟು 10⁻² ಅಂತ ಬರೀತೀನಿ. ಸ್ಟಿಲ್ ಇಟ್ ಈಸ್ 100 ಓನ್ಲಿ. ಸೊ ಇದನ್ನ ನೀವು 100 ಅಂತ ಕನ್ಸಿಡರ್ ಮಾಡಿದರೆ ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದಾವ? ಆಫ್ಟರ್ ಡೆಸಿಮಲ್ ಪಾಯಿಂಟ್ ರೈಟ್ಗೆ ಏನು ಬರ್ತಾವಲ್ಲ, ದೇ ಆರ್ ಆಲ್ ಗೋಯಿಂಗ್ ಟು ಬಿ ಸಿಗ್ನಿಫಿಕೆಂಟ್. ಇಲ್ಲಿ ಎಷ್ಟು ಬರ್ತಾವೆ ಸಿಗ್ನಿಫಿಕೆಂಟ್ ಫಿಗರ್ಸ್? 4 ಆಯಿತು. ಇಲ್ಲೇ ಎಷ್ಟು ಬರ್ತಾವೆ ಸಿಗ್ನಿಫಿಕೆಂಟ್ ಫಿಗರ್ಸ್? 2 ಆಯಿತು. ಇಲ್ಲೇ ಎಷ್ಟು ಬರ್ತಾವೆ ಸಿಗ್ನಿಫಿಕೆಂಟ್ ಫಿಗರ್ಸ್? 3 ಆಯಿತು. ಸೊ ಇವು ಝೀರೋಸ್ ಏನದಾವಲ್ವಾ, ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ ಏನಿದಾವಲ್ವಾ, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಆಗಿರ್ಬೋದು, ಇಲ್ಲ ಆಗಿರ್ಲಿಕ್ಕಿಲ್ಲ. ಇಸ್ ದಾಟ್ ಕ್ಲಿಯರ್? ದೀಸ್ 2 zeros ಇಲ್ಲೇ ನೋಡ್ರಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಬರೋದೇ ಇಲ್ಲ. ಅವು ಇಲ್ಲೂ ಬರೋದಿಲ್ಲ, ಇಲ್ಲಿ ಬರೋದಿಲ್ಲ. ದೇ ಆಲ್ ಡಿಪೆಂಡ್ ಆನ್ ಹೌ ವಿ ಎಕ್ಸ್ಪ್ರೆಸ್ ಇಟ್ ಇನ್ ದ ಫಾರ್ಮ್ ಆಫ್ ಸೈಂಟಿಫಿಕ್ ನೋಟೇಶನ್. ಇದಕ್ಕೇನಂತಾರ? ಸೈಂಟಿಫಿಕ್ ನೋಟೇಶನ್. ಸೈಂಟಿಫಿಕ್ ನೋಟೇಶನ್ಲಿ ನ್ಯೂಮರಿಕಲ್ ಪಾರ್ಟ್ ಏನಿರುತ್ತೆ, ಓನ್ಲಿ ದ್ಯಾಟ್ ವಿಲ್ ಟೆಲ್ ಯು ಅಬೌಟ್ ದ ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ ಏನೋ ನಿಮಗೆ ಗೊತ್ತಾಗಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಂತ. ಸೊ ಇಫ್ ಯು ರಿಮೆಂಬರ್ ದಿಸ್, ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಆನ್ಸರ್ any questions based on significant figures. Is that clear? So let us check with first one. Ille nodri kelon questions idava. How many significant figures are there in each of the following? Ille nodri, between 2 non-zero iveredu significant alva. 1 2 3 4. Ille 4 significant figure. Ille you have nothing to do with this. Ille ಎಷ್ಟು ಹೇಳಬೇಕು? ಎಷ್ಟು? 4. Ille nodri 8000. So how many significant figure here? Only one. Only one. These zeros are not to the right of the decimal point. Is that clear? ಇದನ್ನೇ ನಾವು ಇಲ್ಲೇ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಈ ಥರ ನಂಬರ್ಸಲ್ಲಿ ಇದು 8000 ಹೆಂಗೆ ಬರಿಬೋದು ನಾನು? ಐ ಕ್ಯಾನ್ ರೈಟ್ 8.000 ಇಂಟು 10⁻³ ಅಂತ ಬರೆದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 4. ಇದೇ 8.00 ಇಂಟು 10⁻³ ಅಂತ ಬರೆದ್ರೆ ಮತ್ತೆ 8000 ಇದೆ ಅದರ ವ್ಯಾಲ್ಯೂ. ಸ್ಟಿಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 3. ಅದೇ 8.0 ಇಂಟು 10⁻³ ಅಂತ ಬರೆದ್ರೆ ಇನ್ನೂ ಅದರ ವ್ಯಾಲ್ಯೂ 8000 ಇದೆ, ಬಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಓನ್ಲಿ 2. ಬಟ್ ಯಾವಾಗ ಇದು ಕ್ಲಿಯರ್ ಆಗೋದು? ಡೆಸಿಮಲ್ ಪಾಯಿಂಟ್ ಕೊಟ್ಟು ಸೈಂಟಿಫಿಕ್ ನೋಟೇಷನಲ್ಲಿ ಬರೆದಾಗ ಮಾತ್ರ ಆಂಬಿಗ್ವಿಟಿ ಕ್ಲಿಯರ್ ಆಗುತ್ತೆ. ಬಟ್ ಇಷ್ಟೇ ಇತ್ತಪ್ಪ ಅಂದರೆ 8000 ಅಂತ ಕೊಟ್ಟರೆ ಸಿಗ್ನಿಫಿಕೆಂಟ್ ಫಿಗರ್ ಈಸ್ ಓನ್ಲಿ 1, ಬಿಕಾಸ್ ದೀಸ್ ಝೀರೋಸ್ are not significant as long as they are to the right of the decimal point. Is that clear? Right. So ಇಲ್ಲಿ ಎಷ್ಟು ನೋಡ್ರಿ ಸಿಗ್ನಿಫಿಕೆಂಟ್ ಫಿಗರು? ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಇದಾವಲ್ವ, ಅವು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಇವು 2 ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ಸ್. ಪೈ is what? You can write pi like 22/7, 3.14. ಮುಂದೆ ಎಷ್ಟು ಬೇಕಾದಷ್ಟು ಡಿಜಿಟ್ಸ್ ನೀವು ಬರೀತಾ ಹೋಗ್ಬೋದಲ್ವಾ. ಸೊ ಇಟ್ ಇಸ್ ಅ ಎಕ್ಸಾಕ್ಟ್ ನಂಬರ್. ಇಟ್ಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಇನ್ಫೈನೈಟ್. ಎಕ್ಸಾಕ್ಟ್ ಫಿಗರ್. ಈಗ ಫಾರ್ ಎಕ್ಸಾಂಪಲ್ 10 ಆ್ಯಪಲ್ ಅಂತಂದರೆ ಯು ಕ್ಯಾನ್ ರೈಟ್ 10 ಆ್ಯಪಲ್. 10 is measured quantity. You can write 10.0, 10.00, 10.000 ಹಿಂಗೆ ಬರಿತಾ ಎಷ್ಟು ಬೇಕಾದಷ್ಟು ಬರಿಬೋದು ನೀವು. ಸೊ ಎಕ್ಸಾಕ್ಟ್ ನಂಬರ್ಸ್ ಆರ್ ಹ್ಯಾವಿಂಗ್ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್. ಓಕೆ. 6.2 ಇಲ್ಲಿ ನೋಡ್ರಿ, ಈ ಝೀರೋಸು ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಅಥವಾ ಆಫ್ಟರ್ ದ ನಾನ್ ಝೀರೋ ಡಿಜಿಟ್ಸ್ ಇದಾವ, ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇದೆ. ಸೊ ದೇರ್ ಫಾರ್ ಸ್ಟ್ರೇಟ್ ಅವೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 1 2 3 4. ಇಲ್ಲೇ ನೋಡ್ರಿ, ಓನ್ಲಿ ದೀಸ್ 2. ಇಲ್ಲೇ ನೋಡ್ರಿ, ಓನ್ಲಿ ದೀಸ್ 2. ಈ ಝೀರೋ ಬರುತ್ತೆ, ಬಟ್ ಈ ಝೀರೋಸ್ ಯಾವ ಬರಲ್ಲ, ಬಿಕಾಸ್ ದೇ ಆರ್ ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಬರುತ್ತೆ. ದೀಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಓನ್ಲಿ ದೀಸ್ 2 ಆರ್ ಸಿಗ್ನಿಫಿಕೆಂಟ್. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಅಪ್ ಟು 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ ಏನು ಬರುತ್ತೆ? ಸೈಂಟಿಫಿಕ್ ನೋಟೇಷನ್ ಹೇಳಿದ್ನಲ್ಲ ನಿಮಗೆ, ಅದು ಇಂಪಾರ್ಟೆಂಟ್. ಇಲ್ಲಿದನ್ನ ಹೆಂಗೆ ಬರಿಬೋದು ಹೇಳ್ರಿ? 6.453. ನನಗೆ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಬೇಕಾಗಿದೆ. ಓನ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಬೇಕಾಗಿದೆ. ನಾವು 4 ನಂಬರ್ಸ್ ಮಾತ್ರ ತಗೋತೀನಿ. ಓಕೆ. ಸೊ 4 ನಂಬರ್ಸ್ ಮಾತ್ರ ಇಲ್ಲಿ ತಗೊಂಡೆ ಅಂತಂದ್ರೆ ಏನಾಗುತ್ತೆ? ಇಲ್ಲಿ ಐ ಇಗ್ನೋರ್ಡ್ ದ ನಂಬರ್ 7 ಅನ್ನ ಇಗ್ನೋರ್ ಮಾಡಿದೆ ನಾನು. ನಂಬರ್ 7 ಇಸ್ ವಾಟ್? ಮೋರ್ ದೆನ್ 5 ಅಲ್ವಾ? ಮೋರ್ ದೆನ್ 5 ಇರುವಂಥ ನಂಬರನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಿ ಅಂದ್ರೆ, ಮೋರ್ ದೆನ್ 5 ಇರೋವಂಥ ನಂಬರನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಬಿಫೋರ್ ದ ನಂಬರ್ ನೀವು ಒಂದು ನಂಬರ್ ಆ್ಯಡ್ ಮಾಡಬೇಕು. ಸೊ ಎಷ್ಟಾಗುತ್ತೆ? ಇದಕ್ಕೆ 4 ಆಗುತ್ತೆ. ಸೊ ಇದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ಸ್ 4 ಇರೋದು. ಇಲ್ಲೇ ನೋಡ್ರಿ, 2.659 ಇಂಟು 10⁻³ ಅಂತ ಬರೆದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ 4 ಆಗುತ್ತೆ.
ಬಟ್ ಯಾವ ನಂಬರ್ ಇಗ್ನೋರ್ ಮಾಡಿದ್ರಿ ನೀವು? 8 ಇಗ್ನೋರ್ ಮಾಡಿದ್ರಲ್ಲ, ವಿಚ್ ಇಸ್ ಮೋರ್ ದನ್ 5. ಅದಕ್ಕೆ ಪ್ರಿವಿಯಸ್ ನಂಬರ್ಗೆ 1 ಆ್ಯಡ್ ಮಾಡಿರಿ. ಇಲ್ಲಿ 1 ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ? 59 ಇದ್ದದ್ದು 60 ಆಗುತ್ತೆ, 660 ಆಗುತ್ತೆ, ಇಂಟು 10⁻3. ದಿಸ್ ಇಸ್ ರೈಟ್, ವೇರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 4. ಇಲ್ಲೇ ನೋಡ್ರಿ, ಅಥವಾ ಇಲ್ಲೇ ನೋಡ್ರಿ, 48.38. ಸೊ ಯಾವ ನಂಬರ್ ಇಗ್ನೋರ್ ಮಾಡಿದ್ರಿ ನೀವು? 2 ಅನ್ನ ಇಗ್ನೋರ್ ಮಾಡಿದ್ರಿ. ಲೆಸ್ ದೆನ್ 5 ಇದೆ, ಸೊ ಯು ಕ್ಯಾನ್ ಇಗ್ನೋರ್ ಇಟ್. ಸೊ ಇದರ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 4. ಅದರ್ವೈಸ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪ್ರೆಸ್ ದಿಸ್ ಇನ್ ದ 4.838 ಅಂತ ಬರೋದು ಇಂಟು 10⁻1. ಸೈಂಟಿಫಿಕ್ ಫಿಗರ್ಸ್ನಲ್ಲಿ ಬರೆದ್ರು ಕೂಡ ಇಟ್ ಇಸ್ ಸ್ಟಿಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 4 ಇದೆ. ಇಲ್ಲೇ ನೋಡ್ರಿ, ಸಿಗ್ನಿಫಿಕೆಂಟ್ ಫಿಗರ್ 4 ಆಗ್ಬೇಕಂತಂದ್ರೆ ಯು ಕ್ಯಾನ್ ರೈಟ್ 4.687. 4.687 ಬರೆದ್ರೆ ಸಿಗ್ನಿಫಿಕೆಂಟ್ ಫಿಗರ್ 4 ಆಯ್ತಲ್ವಾ? ಡೆಸಿಮಲ್ ಪಾಯಿಂಟ್ ಇಲ್ಲಿಂದ ಇಲ್ಲಿ ತೊಗೊಂಡು ಬಂದಿರಿ, 3 ಡಿಜಿಟ್ ಮುಂದೆ ಬಂದಿರಿ, 3 ಡಿಜಿಟ್ ಹಿಂದೆ ಹೋಗ್ರಿ. ಸೊ ದಿಸ್ ಇಸ್ ಯೋರ್ scientific notation of this number. ಎಷ್ಟು ಆಯಿತು ಸಿಗ್ನಿಫಿಕೆಂಟ್ ಫಿಗರ್? ಈಗ 4 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತಲ್ಲ. ಇಲ್ಲೇ ಎಷ್ಟು ಮತ್ತೆ ಸಿಗ್ನಿಫಿಕೆಂಟ್ ಫಿಗರು? 1. ಆಸ್ ಐ ಟೋಲ್ಡ್ ಫಾರ್ ದಿಸ್, ಇದನ್ನು ಇಲ್ಲಿ ಅಪ್ಲೈ ಮಾಡಿರಿ. ಸೊ ದಿಸ್ ಇಸ್ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ ಯು ಶುಡ್ ನೋ, ಆ್ಯಂಡ್ ದಿಸ್ ಇಸ್ ಅ ರಿವಿಷನ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್ ಫಾರ್ ಯು. ಈಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ಬೇಸ್ಡ್ ಆನ್ ದಿಸ್ ಕೆಲವೊಂದು ಕ್ವಶನ್ಸ್ ಇದಾವೆ, ನೋಡೋಣ. ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಅವೋಗ್ಯಾಡ್ರೋಸ್ ನಂಬರ್ ವ್ಯಾಲ್ಯೂನ ಕೊಟ್ಟಿದ್ದಾರೆ 6.022 ಇಂಟು 10⁻23. ಅಂದರೆ ನ್ಯೂಮರಿಕಲ್ ಪಾರ್ಟಲ್ಲಿ ಮಾತ್ರ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ ಬರುತ್ತೆ. 6 ಏನಿದು ಸಿಗ್ನಿಫಿಕೆಂಟ್ ಫಿಗರು. 0 ನೋಡ್ರಿ, ಬಿಟ್ವೀನ್ 2 ನಾನ್ 0, ದಿಸ್ 0 ಇಸ್ ಆಲ್ಸೋ ಸಿಗ್ನಿಫಿಕೆಂಟ್. ಸೊ ಟೋಟಲಿ ಎಷ್ಟಾಯಿತು? ಯುವರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 4. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಇನ್ ದಿಸ್? ಇಲ್ಲೇ ನೋಡ್ರಿ, ಆಲ್ ದೀಸ್ ಝೀರೋಸ್ ಡೆಸಿಮಲ್ ಪಾಯಿಂಟ್ ನಂತರ ಇದಾವಲ್ವಾ? ಸೊ ದೇ ಆರ್ ಆಲ್ ಸಿಗ್ನಿಫಿಕೆಂಟ್. ಎಷ್ಟಾಯಿತು? 5. ಮೊದಲನೇ ಆಪ್ಷನ್ 5. ಮೊದಲನೇ ಆಪ್ಷನ್ 5 ಇರೋವಂಥ ಆನ್ಸರ್ ಯಾವುದು? ಇದು. ಸೊ ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಓವರ್. ಸ್ಟಿಲ್ ಯು ಕ್ಯಾನ್ ಚೆಕ್ ದಿಸ್. ಇವೆರಡು ಝೀರೋಸ್ ಏನಿವು? ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಬರ್ತಾವಲ್ಲ, ಅದನ್ನು ಬಿಟ್ಬಿಡ್ರಿ. ಓನ್ಲಿ ದೀಸ್ 3 ಆರ್ ಯುವರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲೇ ನೋಡ್ರಿ, ಬಿಟ್ವೀನ್ 2 ನಾನ್ ಝೀರೋಸ್ ಇವೆರಡು ಝೀರೋಸ್ ಬರ್ತಾವ. ಸೊ ಆಲ್ 4 ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ನಿಮ್ಮ ಆನ್ಸರ್ 534. 534 ಅಂದರೆ ಆಪ್ಷನ್ ಡಿ, ಸಿಗ್ನಿಫಿಕೆಂಟ್ ಫಿಗರ್ಸ್. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲೇ ನೋಡ್ರಿ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆಲ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್? ಎಲ್ಲ ಝೀರೋಸು ಸಿಗ್ನಿಫಿಕೆಂಟ್. ಈ ಝೀರೋ ಸಿಗ್ನಿಫಿಕೆಂಟ್ ಆಗುತ್ತಾ? ಇಲ್ಲ, ಬಿಕಾಸ್ ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಇದೆ. ಇವೆರಡು ಝೀರೋ ಮಾತ್ರ ಸಿಗ್ನಿಫಿಕೆಂಟ್ ಬರುತ್ತೆ. ಎಲ್ಲ ಝೀರೋಸು ಸಿಗ್ನಿಫಿಕೆಂಟ್ ಫಿಗರ್ ಇರೋ ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ. ಎಲ್ಲ ಝೀರೋಸ್ ಇಲ್ಲಿ ಬರೋದಿಲ್ಲ. ಇಲ್ಲೇ ನೋಡ್ರಿ, ಬಿಫೋರ್ ಡೆಸಿಮಲ್ ಪಾಯಿಂಟ್ ಇಲ್ಲಿ ಲೆಫ್ಟ್ಗಿದೆ ಇದು, ಅಥವಾ ಆಫ್ಟರ್ ದ ಫಸ್ಟ್ ನಾನ್ ಝೀರೋ ಇದೆ ಅಲ್ವಾ? ಇವೆಲ್ಲ ಆಫ್ಟರ್ ದ ಫಸ್ಟ್ ನಾನ್ ಝೀರೋ ಇದಾವ. ದೇರ್ ಫಾರ್ ಆಲ್ ದ 4 ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ಸೊ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಲ್ಲಿ? 5. ಇಲ್ಲೇ ನೋಡ್ರಿ, ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಏನು ಬರ್ತಾವಲ್ಲ ಅವು ಯಾವ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ, ಇವು ಯಾವ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಸೊ ಎಲ್ಲ ಝೀರೋಸು ಸಿಗ್ನಿಫಿಕೆಂಟ್ ಫಿಗರ್ ಇರೋ ಆಪ್ಷನ್ಸ್ ಯಾವುದು? ಆಪ್ಷನ್ ಯಾವುದು? ಬಿ. ಇಸ್ ದಟ್ ಕ್ಲಿಯರ್? 0.003924 have dash significant figure. 0.00 before first non-zero you ಏನು zeros ಬರ್ತಾವಲ್ಲ, they are not significant. You ಮಾತ್ರ 3924, only these 4 are your significant figure. Option B. Easy ಇಲ್ವಾ question? Right? Next, coming to what? Empirical formula and molecular formula. Empirical formula and molecular formula. See, what is the empirical formula first? ಇಲ್ಲಿ ನಿಮಗೆ ನೆನಪಿದೆ, ಬಟ್ ನೀವು ಮರೆತಿರ್ತೀರಿ. What is the empirical formula? ಆಮೇಲೆ what is the molecular formula? Empirical formula is what? It is a formula. It is a formula which gives relative number of atoms, relative number of atoms of various elements present in the molecule. Present in the molecule. Exact number ಹೇಳೋದಿಲ್ಲ ಇದು. It will just give you the relative number. For example, ನೋಡ್ರಿ, ಬೆನ್ಝೀನ್ ಮಾಲಿಕ್ಯುಲರ್ ಫಾರ್ಮುಲಾ ಎಷ್ಟಿದೆ? ಬೆನ್ಝೀನ್ ಮಾಲಿಕ್ಯುಲರ್ ಫಾರ್ಮುಲಾ C6H6 ಅಲ್ವಾ? 6 ಕಾರ್ಬನ್ ಇದ್ರೆ 6 ಹೈಡ್ರೋಜನ್.
ಅಂದರೆ ಒಂದು ಕಾರ್ಬನ್ ಇದ್ದರೆ ಒಂದು ಹೈಡ್ರೋಜನ್ ಅಲ್ವಾ, ಆ ಥರ ಫಾರ್ಮುಲಾ ಕೊಡುತ್ತೆ ಇದು. CH ಈಸ್ ದ ಎಂಪರಿಕಲ್ ಫಾರ್ಮುಲಾ ಆಫ್ ಬೆನ್ಝೀನ್. ಎಂಪರಿಕಲ್ ಫಾರ್ಮುಲಾ ಆಫ್ ಬೆನ್ಝೀನ್. ರಿಲೇಟಿವ್ H ಒಂದಿದ್ರೆ ಕಾರ್ಬನ್ ಒಂದಿರುತ್ತೆ. ಈ ಥರ ಕೊಡುವಂಥ ಒಂದು ಎಕ್ಸಾಕ್ಟ್ ನಂಬರನ್ನು ಕೊಡೋದಿಲ್ಲ, ಈ ಥರ ಒಂದು ರಿಲೇಟಿವ್ ನಂಬರನ್ನು ಎಕ್ಸ್ಪ್ರೆಸ್ ಮಾಡುವಂಥ ಫಾರ್ಮುಲಾಗೆ ಏನಂತಾರೆ, ಎಂಪರಿಕಲ್ ಫಾರ್ಮುಲಾ. ವೆರಾಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ವಾಟ್? ಇಟ್ ಗಿವ್ಸ್ ವಾಟ್? ದ ಫಾರ್ಮುಲಾ ವಿಚ್ ಗಿವ್ಸ್ ಎಕ್ಸಾಕ್ಟ್ ನಂಬರ್ ಆಫ್ atoms of elements in the molecule. ಓಕೆನಾ? ಐ ಥಿಂಕ್ ಸ್ವಲ್ಪ ನೆನಪು ಬಂತ ಅನ್ಸುತ್ತೆ. ಓಕೆ, ರೈಟ್. ಸೊ ಎಂಪರಿಕಲ್, ಫಾರ್ ಎಕ್ಸಾಂಪಲ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್ ಏನು? ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್ ಎಷ್ಟು? C6H6 ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್. ಹೌದಲ್ಲ ಹೇಳಿ? ಸೊ ಇಲ್ಲಿ ಎಕ್ಸಾಕ್ಟ್ ನಂಬರ್ ಗೊತ್ತಾಯಿತು, ಇಲ್ಲಿ ರಿಲೇಟಿವ್ ನಂಬರ್ ಮಾತ್ರ ಗೊತ್ತಾಯಿತು ಅಷ್ಟೇ. ಇಷ್ಟಾದ ಕೂಡಲೇ ಏನು ಗೊತ್ತಿರ್ಬೇಕು ನಿಮಗೀಗ? ಎಂಪರಿಕಲ್ ಫಾರ್ಮುಲಾ ಮಾಸ್. ಎಂಪರಿಕಲ್ ಫಾರ್ಮುಲಾ ಮಾಸ್ ಅಂದ್ರೆ ಏನು? ಸಮ್ ಆಫ್ ದ ಅಟಾಮಿಕ್ ಮಾಸ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಎಂಪರಿಕಲ್ ಫಾರ್ಮುಲಾ. ಎಂಪರಿಕಲ್ ಫಾರ್ಮುಲಾ ಆಫ್ ಬೆನ್ಝೀನ್ ಎಷ್ಟು? CH ಅಲ್ವಾ? ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು? 12. ಹೈಡ್ರೋಜನ್ ಎಷ್ಟು? 1. ಟೋಟಲ್ ಎಷ್ಟಾಯಿತು? 13. ಸೊ ವಾಟ್ ಇಸ್ 13? ಎಂಪರಿಕಲ್ ಫಾರ್ಮುಲಾ ಮಾಸ್. ಇದಾದ ಕೂಡಲೇ ಏನು ಗೊತ್ತಿರಬೇಕು ನಿಮಗೀಗ? ಮಾಲಿಕ್ಯುಲರ್ ಮಾಸ್ ಗೊತ್ತಿರಬೇಕು. ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ಸಮ್ ಆಫ್ ದ ಅಟಾಮಿಕ್ ಮಾಸ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಇನ್ ದ ಮಾಲಿಕ್ಯುಲರ್ ಫಾರ್ಮುಲಾ 6 ಕಾರ್ಬನ್ನು 6 ಹೈಡ್ರೋಜನ್. 6 ಕಾರ್ಬನ್ ಅಂದರೆ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಇಸ್ 12. 12 into 6 72. ಹೈಡ್ರೋಜನ್ 1 into 6 6. ಟೋಟಲ್ ಎಷ್ಟಾಯ್ತು ರೀ ಸ್ಟೂಡೆಂಟ್ಸ್? 78 ಆಯ್ತಲ್ಲ. ಸೊ 13 ಅಂದರೆ ಏನು? ಎಂಪರಿಕಲ್ ಫಾರ್ಮುಲಾ ಮಾಸ್. ರೈಟ್. 78 ಅಂದರೆ ಮಾಲಿಕ್ಯುಲರ್ ಮಾಸ್. ಓಕೆ, ಇಲ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ರಿಲೇಷನ್, ಒಂದು ರಿಲೇಷನ್ ಏನು? ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪರಿಕಲ್ ಫಾರ್ಮುಲಾ ಮಧ್ಯೆ ರಿಲೇಷನ್ ಏನಂದರೆ, ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ ಟು N ಇಂಟು ಎಂಪರಿಕಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ ಟು N ಇಂಟು ಎಂಪರಿಕಲ್ ಫಾರ್ಮುಲಾ. ವಾಟ್ ಈಸ್ N ಹಂಗಾದ್ರೆ? N ಅಂದರೆ ಏನು? N ಅಂದರೆ ಮಾಲಿಕ್ಯುಲರ್ ಮಾಸ್ ಬೈ ಎಂಪರಿಕಲ್ ಫಾರ್ಮುಲಾ ಮಾಸ್. ಮಾಲಿಕ್ಯುಲರ್ ಮಾಸ್ ಎಷ್ಟಿದ್ರದ್ದು ಬೆನ್ಝೀನಿದು? 78 ಅಲ್ವಾ? ಫಾರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎಂಪರಿಕಲ್ ಫಾರ್ಮುಲಾ ಮಾಸ್ ಎಷ್ಟು? 13 ಅಲ್ವಾ? 78/13 ಎಷ್ಟು ಬರುತ್ತೆ ರೀ ಸ್ಟೂಡೆಂಟ್ಸ್? 6 ಬರುತ್ತಲ್ಲ. ಸೊ ದಿಸ್ ಇಸ್ ಹೌ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ N. ವ್ಯಾಲ್ಯೂ ಆಫ್ N ಗೊತ್ತಾದ ಕೂಡಲೇ ಏನು ಮಾಡಬೇಕು? ವ್ಯಾಲ್ಯೂ ಆಫ್ N ಗೊತ್ತಾದ ಕೂಡಲೇ ಯು ಕ್ಯಾನ್ ಫೈಂಡ್ ಔಟ್ ಮಾಲಿಕ್ಯುಲರ್ ಫಾರ್ಮುಲಾ. ವಾಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ? N ಇಂಟು ಎಂಪರಿಕಲ್ ಫಾರ್ಮುಲಾ. ವಾಟ್ ಈಸ್ N? 6. ವಾಟ್ ಈಸ್ ಎಂಪರಿಕಲ್ ಫಾರ್ಮುಲಾ? What is empirical formula? Empirical formula CH. 6 into CH ಎಷ್ಟು? C6H6. What is C6H6? The molecular formula. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಸೊ ಇಲ್ಲಿ ಏನೇನು ಕಲ್ತ್ರಿ? ಎಂಪರಿಕಲ್ ಫಾರ್ಮುಲಾ ಅಂದರೆ ಏನು? ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನು? ಎಂಪರಿಕಲ್ ಫಾರ್ಮುಲಾ ಮಾಸ್ ಅಂದರೆ ಏನು? ಮಾಲಿಕ್ಯುಲರ್ ಮಾಸ್ ಅಂದರೆ ಏನು? ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪರಿಕಲ್ ಫಾರ್ಮುಲಾ ಮಧ್ಯೆ ಇರೋ ರಿಲೇಷನ್ಶಿಪ್ ಏನು? N ಅಂದರೆ ಏನು? N ಹೆಂಗೆ ಫೈಂಡ್ ಔಟ್ ಮಾಡಬೇಕು? N ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಾಲಿಕ್ಯುಲರ್ ಫಾರ್ಮುಲಾನ ಹೆಂಗೆ ಫೈಂಡ್ ಔಟ್ ಮಾಡೋದು? ಇಷ್ಟು ನಿಮಗೆ ಗೊತ್ತಿರಬೇಕು. ಇಸ್ ದಾಟ್ ಕ್ಲಿಯರ್? ಇದನ್ನೇ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇಷ್ಟು ಬೇಸಿಕ್ಸ್ ಗೊತ್ತಿತ್ತಂದರೆ ಇದ್ರ ಮೇಲೆ ಯಾವ ಥರ ಟ್ವಿಸ್ಟ್ ಮಾಡಿದ್ರು ಯು ವಿಲ್ ಬಿ ಏಬಲ್ ಟು ಆನ್ಸರ್. ಇಸ್ ದಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಇಲ್ಲಿ ನೋಡ್ರಿ ಒಂದು ಕ್ವೆಶನ್ ಬೇಸ್ಡ್ ಆನ್ ದಿಸ್. 2 elements X and Y combined to give a compound having 75.8% of X. ಸೊ ಬಿಫೋರ್ ಇಲ್ಲಿ ನಾನು ಈ ಕ್ವಶನ್ ತಗೊಳ್ಳೋಕ್ಕಿಂತ ಮುಂಚೆ ಎಂಪರಿಕಲ್ ಫಾರ್ಮುಲಾನ ಹೆಂಗೆ ಫೈಂಡ್ ಔಟ್ ಮಾಡೋದು? ಪರ್ಸೆಂಟೇಜ್ ಅಥವಾ ಮಾಸ್ ಕೊಟ್ಟಾಗ ಎಂಪರಿಕಲ್ ಫಾರ್ಮುಲಾನ ಹೆಂಗೆ ಫೈಂಡ್ ಔಟ್ ಮಾಡೋದು? ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಮ ಹತ್ರ ಏನಿದೆ? ಎಕ್ಸ್ ಎಲಿಮೆಂಟ್ ಇದೆ, ವೈ ಎಲಿಮೆಂಟ್ ಇದೆ. ಮೊದಲೇನು ಗೊತ್ತಿರಬೇಕು ನಿಮಗೆ? ಪರ್ಸೆಂಟೇಜ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಎಕ್ಸ್ದ ಪರ್ಸೆಂಟೇಜು 50% ಇದೆ, ಅಥವಾ ಎಕ್ಸ್ದ ಪರ್ಸೆಂಟೇಜು 60% ಇದೆ ಅನ್ಕೊಳ್ರಿ. ವೈ ಪರ್ಸೆಂಟೇಜ್ ಎಷ್ಟಿದೆ? 40% ಇದೆ. ಕಂಪೌಂಡ್ ಹೆಸರು ಏನು? ಕಂಪೌಂಡ್ ಯಾವುದು? XY ಅನ್ನೋ ಅಂತ ಒಂದು ಆ ಕಂಪೌಂಡಲ್ಲಿ ಎಕ್ಸು ಇದೆ, ವೈಯು ಇದೆ. ಎಕ್ಸ್ ಎಷ್ಟು ಪರ್ಸೆಂಟ್ ಇದೆ? 60%. ವೈ ಎಷ್ಟು ಪರ್ಸೆಂಟ್ ಇದೆ? 40%. ಆಮೇಲೆ ಏನು ಗೊತ್ತಿರಬೇಕು ನಿಮಗೆ? ಎಕ್ಸ್ ಮತ್ತು ವೈದು ಅಟಾಮಿಕ್ ಮಾಸ್ ಗೊತ್ತಿರಬೇಕು. ಎಕ್ಸ್ದ ಅಟಾಮಿಕ್ ಮಾಸ್ ಫಾರ್ ಎಕ್ಸಾಂಪಲ್ 10 ಅನ್ಕೋತೀನಿ. ವೈದ ಅಟಾಮಿಕ್ ಮಾಸ್ ಫಾರ್ ಎಕ್ಸಾಂಪಲ್ 5 ಅನ್ಕೋತೀನಿ. ಇಸ್ ದಾಟ್ ಕ್ಲಿಯರ್?
ಇವೆರಡೂ ಗೊತ್ತಿದ್ದಾಗ, ಪರ್ಸೆಂಟೇಜ್ ಮತ್ತು ಅಟಾಮಿಕ್ ಮಾಸ್ ಎರಡೂ ಗೊತ್ತಿದ್ದಾಗ ಏನು ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್ ಮೋಲ್. ನಂಬರ್ ಆಫ್ ಮೋಲ್ ಹೆಂಗೆ ತೆಗಿತೀರಿ? ಪರ್ಸೆಂಟೇಜ್ ಬೈ ಅಟಾಮಿಕ್ ಮಾಸ್, ಪರ್ಸೆಂಟೇಜ್ ಬೈ ಅಟಾಮಿಕ್ ಮಾಸ್. ಆಮೇಲೆ ಪರ್ಸೆಂಟೇಜ್ ಬೈ ಅಟಾಮಿಕ್ ಮಾಸ್. 60/10 ಎಷ್ಟು ಬಂತು ರೀ? 6 ಬಂತಲ್ವಾ? 40/5 ಎಷ್ಟು ಬಂತು? 8 ಬಂತು. ಇಸ್ ದಟ್ ಕ್ಲಿಯರ್? ಸೊ ಈಗ ಯು ಹ್ಯಾವ್ ಟು ಗೋ ಫಾರ್ ನಂಬರ್ ಆಫ್ ಮೋಲ್ಸ್ ಬಂತಲ್ಲ ಇಲ್ಲಿ. ನಂಬರ್ ಆಫ್ ಮೋಲ್ಸ್ ಬಂದ ಕೂಡಲೇ ಯು ಹ್ಯಾವ್ ಟು ಗೋ ಫಾರ್ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್. ಅಂದರೆ ಇದು ಎಷ್ಟಿದ್ರೆ ಇದು ಎಷ್ಟಿರುತ್ತೆ ಅದನ್ನ ಹೆಂಗೆ ಮಾಡಬೇಕು ನಿಮೀಗ? ರಿಲೇಟಿವ್ ನಂಬರ್ ಆಫ್ ಮೋಲ್ಸ್. ಇದು ಪ್ರೊಸೆಸ್ ಆಯ್ತು. ಇದು ಒಂದು ಎಕ್ಸಾಂಪಲ್, ಜನರಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇದು ಒಂದು ಪ್ರೊಸೆಸ್ ಆಯಿತು. ಈ ಪ್ರೊಸೆಸನ್ನು ನೀವು ಅಬ್ಜೆಕ್ಟಿವ್ ಎಕ್ಸಾಮಲ್ಲಿ ಫಾಲೋ ಮಾಡೋ ಹಂಗಿಲ್ಲ. ಟಕ್ ಸಾಲ್ವ್ ಮಾಡ್ತಾ ಹೋಗಬೇಕು. ಇದೆಲ್ಲ ಇಷ್ಟು ಡೀಟೇಲಾಗಿ ಬರೀತಾ ಇದ್ಕೊಂಡು ಟೇಬಲ್ ಬರೆಯೋದು ಇದೆಲ್ಲ ಫಸ್ಟ್ ಇಯರ್ ಫೈನಲ್ ಎಕ್ಸಾಮ್ಗೆ ಅಷ್ಟೇ ಅವಶ್ಯಕತೆ ಇತ್ತು. ಅದರ ನಂತರ ಇದರ ಅವಶ್ಯಕತೆ ಇಲ್ಲ. ಈಗ ಇದರ ಅವಶ್ಯಕತೆ ಏನು? ಪ್ರೊಸೆಸ್ ತಿಳ್ಕೊಳ್ಳೋದು, ಫಾಸ್ಟಾಗಿ ಶಾರ್ಟ್ಕಟ್ಟಾಗಿ ಆನ್ಸರ್ಗೆ ಬರ್ಬೋದು. ಓಕೆ, ಇಲ್ಲಿ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಹೆಂಗೆ ತೆಗಿತೀರಿ? ಯಾವುದು ಸ್ಮಾಲ್ ಇದ್ರಾಗ 6 ಅಲ್ವಾ? ಸೊ ಆ 6ನಿಂದ ಎಲ್ಲ ನಂಬರ್ಸ್ ಏನು ಈ ರೋದಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಡಿವೈಡ್ ಮಾಡಬೇಕು. ಇಲ್ಲಿ 8/6 ಬರುತ್ತೆ. 6/6 ಎಷ್ಟಾಯಿತು? 1 ಆಯಿತು. 8/6 ಎಷ್ಟಾಗುತ್ತೆ? 1.33 ಆಗುತ್ತೆ ಐ ಗೆಸ್. ಎಸ್ ಅವ್ರನು? ಈಗ ಇವೆರಡೂ ಹೋಲ್ ನಂಬರ್ ಬರಲಿಲ್ಲ. ಹೋಲ್ ನಂಬರ್ ಬರಲಿಲ್ಲ ಅಂದರೆ ಏನು ಮಾಡಬೇಕು? ಯಾವುದಾದ್ರೂ ಒಂದು ನಿಯರೆಸ್ಟ್ ನಿಯರೆಸ್ಟ್ ನಂಬರ್, ಒಂದು ನಂಬರ್ನಿಂದ ಮಲ್ಟಿಪ್ಲೈ ಮಾಡಿದ ಕೂಡಲೇ ನಿಯರೆಸ್ಟ್ ಹೋಲ್ ನಂಬರ್ ಬರಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ನಾನು 3ರಿಂದ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ? ಆಲ್ಮೋಸ್ಟ್ 3 ಆಗುತ್ತಲ್ವ ಇದು? ಸಾರಿ, 3ರಿಂದ ಮಲ್ಟಿಪ್ಲೈ ಮಾಡಿದರೆ ಆಲ್ಮೋಸ್ಟ್ 4 ಆಗುತ್ತದು. ಎಸ್ ಅವ್ರನು? ಇದು 4 ಆಗುತ್ತೆ. ಇದನ್ನು ನಾನು 3ರಿಂದ ಮಲ್ಟಿಪ್ಲೈ ಮಾಡಿದರೆ ಇದು 3 ಆಗುತ್ತೆ. ಸೊ ಇದರ ಅರ್ಥ ಏನು? ಎಕ್ಸ್ ಎಷ್ಟಿದೆ? 3 ಇದೆ. ವೈ ಎಷ್ಟಿದೆ? 4 ಇದೆ. ಅಂದರೆ ಎಂಪರಿಕಲ್ ಫಾರ್ಮ್ಯುಲಾ ಎಷ್ಟು? x3 y4. ಇದು ನನ್ನ ಎಂಪರಿಕಲ್ ಫಾರ್ಮ್ಯುಲಾ. ಇದಾದಮೇಲೆ ಎಂಪರಿಕಲ್ ಫಾರ್ಮ್ಯುಲಾ ಮಾಸ್ ಹೆಂಗೆ ತೆಗಿಬೇಕಂತ ಹೇಳಿದ್ದೀನಿ. ಇದಾದಮೇಲೆ ಮಾಲಿಕ್ಯುಲರ್ ಫಾರ್ಮ್ಯುಲಾನ್ನು ಅವ್ರು ಕೊಟ್ಟಿರ್ತಾರ. ಇದಾದ ಕೂಡಲೇ ಎನ್ನನ್ನು ಹೆಂಗೆ ತೆಗಿಬೇಕಂತ ಹೇಳಿದ್ದೀನಿ. ಮಾಲಿಕ್ಯುಲರ್ ಫಾರ್ಮ್ಯುಲಾ ಬೈ ಎಂಪರಿಕಲ್ ಫಾರ್ಮ್ಯುಲಾ ಮಾಸ್. ಮಾಲಿಕ್ಯುಲರ್ ಮಾಸ್ ಬೈ ಎಂಪರಿಕಲ್ ಫಾರ್ಮ್ಯುಲಾ ಮಾಸ್ ಮಾಡಿದ್ರೆ ಎನ್ ವ್ಯಾಲ್ಯೂ ಬರುತ್ತೆ. ಎನ್ ವ್ಯಾಲ್ಯೂ ಬಂದ ಕೂಡಲೇ ಮಾಲಿಕ್ಯುಲರ್ ಫಾರ್ಮ್ಯುಲಾ ಈಸ್ ಈಕ್ವಲ್ ಟು ಎನ್ ಇಂಟು ಎಂಪರಿಕಲ್ ಫಾರ್ಮ್ಯುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಮಾಲಿಕ್ಯುಲರ್ ಫಾರ್ಮ್ಯುಲಾ ಬರುತ್ತೆ. ಅವ್ರ ಮಾಲಿಕ್ಯುಲರ್ ಫಾರ್ಮ್ಯುಲಾ ಆದರೂ ಕೇಳಿ, ಎಂಪರಿಕಲ್ ಫಾರ್ಮ್ಯುಲಾ ಆದರೂ ಕೇಳಿ, ನೀವಂತೂ ಫಸ್ಟ್ ಎಂಪರಿಕಲ್ ಫಾರ್ಮ್ಯುಲಾ ತೆಗಿಬೇಕು. ಎಂಪರಿಕಲ್ ಫಾರ್ಮ್ಯುಲಾ ತೆಗೆದ್ರೆ ಮಿಕ್ಕಿದ್ದೆಲ್ಲ ಯು ಕ್ಯಾನ್ ಗೋ and find out finally molecular formula. So first you have to figure out empirical formula. Is that clear? Right. Problems ಮಾಡ್ತೀನಿ, there you will understand it better. 2 elements x and y. ಇಲ್ಲೇ ನೋಡ್ರಿ, 2 elements I am having x and y. x ಎಷ್ಟಿದೆ? 75 atomic mass, ಇದರದು 16. Combined to give a compound having 75.8% x. ಎಷ್ಟಿದೆ ಇದು? 75.8% x ಇದೆ. ಆಟೋಮೆಟಿಕಲಿ ವೈ ಎಷ್ಟಿರುತ್ತೆ ರೀ? ವೈ ವುಡ್ ಬಿ 24.2% ಇರುತ್ತೆ. ಇದನ್ನು ನೀವು ಫಿಗರ್ ಔಟ್ ಮಾಡಬೇಕು, ಹೇಳಬೇಕು. ಎಕ್ಸ್ ಎಷ್ಟಿದೆ? ಅಟಾಮಿಕ್ ಮಾಸ್ ಎಷ್ಟಿದೆ? ಎಕ್ಸ್ದು 75 ಇದೆ. ವೈದು ಎಷ್ಟಿದೆ? ಅಟಾಮಿಕ್ ಮಾಸ್ 16 ಇದೆ. ಸೊ ನೆಕ್ಸ್ಟ್ ಕೆಲಸ ಏನು? 75.8/75 ಮಾಡಿದರೆ ಎಷ್ಟು ಬರುತ್ತೆ? 1 ಬರುತ್ತಲ್ಲ. 24.2/16 ಮಾಡಿರಿ. 24.2/16 ಮಾಡಿರಿ. 16 1s 16, 1.5 ಬರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಇಲ್ಲಿ 1/1, 1.5/1 ಮಾಡಿದರೆ ಮತ್ತೆ ನಿಮಗೆ ಇಲ್ಲಿ 1 ಬರೋದು, ಇಲ್ಲೇ 1.5 ಬರೋದು. ಇದನ್ನು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಹೋಲ್ ನಂಬರ್ ಬರುತ್ತೆ? 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 3 ಬರುತ್ತೆ. ಇದನ್ನು 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ. ಸೊ ನನಗೆ ಎಕ್ಸ್ 2 ಇದೆ, ವೈ 3 ಇದೆ. ಸೊ ನನ್ನ ಎಂಪರಿಕಲ್ ಫಾರ್ಮ್ಯುಲಾ, ದ ಫಾರ್ಮ್ಯುಲಾ ಆಫ್ ದ ಕಾಂಪೌಂಡ್ ವುಡ್ ಬಿ x2y3. ಎಷ್ಟಾಯ್ತು ರೀ? x2y3 ಅಂದರೆ ನನ್ನ ಆನ್ಸರ್ ಡಿ. ನಮ್ಮ ಆನ್ಸರ್ ಡಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಲ್ಲ? ಸೊ ವಾಟ್ ಯು ಹ್ಯಾವ್ ಟು ಡೂ? ಎಕ್ಸ್ ಎಲಿಮೆಂಟು, ವೈ ಎಲಿಮೆಂಟು, ಎಕ್ಸ್ದು ಪರ್ಸೆಂಟೇಜು, ವೈದು ಪರ್ಸೆಂಟೇಜು, ಎಕ್ಸ್ದು ಅಟಾಮಿಕ್ ಮಾಸು, ವೈದು ಅಟಾಮಿಕ್ ಮಾಸು, ಈ 3 ಕೊಟ್ಟಿದ್ದಾರೆ ಅವರು. ಇದನ್ನು ಕೊಟ್ಟಿರೋಕ್ಕಿಲ್ಲ. 100 ಇದನ್ನು ತೆಗೆದ್ರೆ ಆಟೋಮೆಟಿಕಲಿ ವೈ ಪರ್ಸೆಂಟೇಜ್ ನಿಮಗೆ ಬರುತ್ತೆ. 75.8/75 ಮಾಡಿದೆ, ಆಲ್ಮೋಸ್ಟ್ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. 1 ತೊಗೊಂಡಿದ್ದೀನಿ. 24.2/16 ಅದನ್ನು ಬರಿತಾ ಕೂತ್ಕೊಳ್ಳೋಂಗಿಲ್ಲ. 24.2/16 ಅಂತಂದ್ರೆ 3/2 ಬರುತ್ತೆ, 1.5 ಆಗುತ್ತೆ. ಸೊ
ಸೊ ಮಿನಿಮಮ್ ನಂಬರಿಂದ ಡಿವೈಡ್ ಮಾಡಿರಿ. 1/1 is 1, 1.5/1 is 1.5. ಸೊ ಹೋಲ್ ನಂಬರ್ ಬರಲಿಲ್ಲ, ಸೊ ಅದಕ್ಕೆ ಯಾವುದಾದ್ರೂ ಒಂದು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿ ಹೋಲ್ ನಂಬರ್ಗೆ ತಂದಿರ್ತೀರಿ ಅದನ್ನು ಕೂಡ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 1.5 into 2 is 3, 1 into 2 is 2. ಸೊ ಎಕ್ಸ್ ಎಷ್ಟಿದೆ 2, ವೈ ಎಷ್ಟಿದೆ 3. ನಿಮ್ಮ ಫಾರ್ಮುಲಾ x2 y3. Is that clear, students? All this should happen in 1 minute. Got it? An organic compound containing carbon and hydrogen. ನೋಡ್ರಿ, ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ. ಕಾರ್ಬನ್ ಎಷ್ಟಿದೆ 92.3 ಇದೆ, ಹೈಡ್ರೋಜನ್ ಕೊಟ್ಟಿಲ್ಲ. ಇಮಿಡಿಯೇಟ್ಲಿ ಯು ಶುಡ್ ಫಿಗರ್ ಔಟ್ 100 minus 92.3 ಅಂತಂದರೆ ದಟ್ ವಿಲ್ ಕಮ್ ಔಟ್ ಟು ಬಿ 7.7% ಬರುತ್ತೆ. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12, ಹೈಡ್ರೋಜನ್ ಇಸ್ 1. 92.3 by 12, 12 7s are 84, ಮ್ಯಾಲ್ ಒಂದು 8 ಉಳಿತಲ್ವಾ. ಸೊ ಆಟೋಮೆಟಿಕಲಿ ಇಟ್ ಮೇ ಕಮ್ ಹಿಯರ್ 7.7 ಬರುತ್ತೆ. 7.1 by 7 1 ಅಂದರೆ 7.7. ಎರಡು ಸೇಮ್ ಬಂತಲ್ಲ, ಎರಡು ಸೇಮ್ ಅಂತಂದರೆ ಎರಡದ್ರದ್ದು ನಂಬರ್ ಸೇಮ್ ಇರುವಂಥ ಆಪ್ಷನ್ ಯಾವುದು? ಎ. ಇಸ್ ದ್ಯಾಟ್ ಕ್ಲಿಯರ್? ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ನಿಮಗೆ ಕಾರ್ಬನ್ ಮತ್ತು ಹೈಡ್ರೋಜನ್ ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿಲ್ಲ. ಸೊ 100ದಲ್ಲಿ ಇದನ್ನು ತೆಗೆದ್ರೆ ಇದು ಬಂತ. ಇದರ ಅಟಾಮಿಕ್ ಮಾಸ್ ನಿಮಗೆ ಗೊತ್ತಿರಬೇಕು, ಇದ್ರದ್ದು ಅಟಾಮಿಕ್ ಮಾಸ್ ನಿಮಗೆ ಗೊತ್ತಿರಬೇಕು. 92.3 ನೋಡ್ರಿ, 92.3 by 12 ಮಾಡಿದ್ರಿ. 12 1s 12 7s ಅಂತೂ 84 ಆಯ್ತಾ. 92 ಒಳಗೆ 84 ತೆಗೆದ್ರೆ ಒಂದು 8 ಉಳಿತಾ. 8 ಈಸ್ ನಥಿಂಗ್ ಬಟ್ ಸ್ವಲ್ಪ 12ಕ್ಕಿಂತ ಹಾಫ್ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನಾನು 7.7 ತೊಗೊಂಡೆ, ಯಾಕಂದರೆ ಇಲ್ಲಿ ಮತ್ತೊಂದು ನಂಬರ್ 7.7 ಇದೆ, ಡಿವೈಡ್ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಸೊ ಅದಕ್ಕೆ ನಾನು 7.7 ತೊಗೊಂಡೆ. ಸೊ 7.7 by 1 ಅಂದರೆ 7.7. ಸೊ ಇಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, 7.7 ಇಂದ 7.7 ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ಇದು 1 ಬರುತ್ತೆ, ಇದು 1 ಬರುತ್ತೆ. ಸೊ ಕಾರ್ಬನ್ 1 ಇದ್ದರೆ ಹೈಡ್ರೋಜನ್ 1 ಇರುತ್ತೆ. ಸೊ ನಿಮ್ಮ ಆಪ್ಷನ್ ಯಾವುದು? ಎ. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಆನ್ ಅನಾಲಿಸಿಸ್ ಅ ಸರ್ಟನ್ ಕಂಪೌಂಡ್ ವಾಸ್ ಫೌಂಡ್ ಟು ಕಂಟೈನ್ ಅಯೋಡಿನ್ ಆ್ಯಂಡ್ ಆಕ್ಸಿಜನ್. ಇಲ್ಲೇ ನೋಡ್ರಿ, ಅಯೋಡಿನೂ ಇದೆ, ಆಕ್ಸಿಜನು ಇದೆ. ಇನ್ ದ ರೇಷಿಯೋ ಆಫ್ ಎಷ್ಟು ಕೊಟ್ಟಿದ್ದಾರೆ ಇದನ್ನು 254 ಗ್ರಾಮ್ ಕೊಟ್ಟಿದ್ದಾರೆ. ಇದರ ಅಟಾಮಿಕ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 127. ಅದೇ ರೀತಿ ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ? 80 ಗ್ರಾಮ್. ಅದರ ಅಟಾಮಿಕ್ ಮಾಸ್ ಎಷ್ಟು? 16. ಸೊ ಏನು ನಿಮ್ಮ ಕೆಲಸ ಇಲ್ಲಿ? 254 by 127. 254 by 127 ಇಸ್ ಸೀದಾ ಎಷ್ಟು? 0.5, ಹಾಫ್ ಬರುತ್ತೆ. 80/16 ಎಷ್ಟು? 80/16 I guess 5. Yes or no? 80/16 would be 5. 254 upon 127 would be just 2. ಸೊ ಇಲ್ಲಿ ಲೀಸ್ಟ್ ನಂಬರ್ ಯಾವುದು? 2 ಅಲ್ಲ. ಸೊ 2 ಅನ್ನು 2ಲೇ ಡಿವೈಡ್ ಮಾಡಿರಿ, 5 ಅನ್ನು ಕೂಡ 2ಲೇ ಡಿವೈಡ್ ಮಾಡಿರಿ. 2/2 is 1, 5/2 is 2.5. ಇದನ್ನು ನೀವು 2ರಲ್ಲೇ ಮಲ್ಟಿಪ್ಲೈ ಮಾಡಿರಿ, ಎಷ್ಟಾಗುತ್ತೆ? 5 ಆಗುತ್ತೆ. ಇದನ್ನು ಕೂಡ ನೀವು 2ರಲ್ಲೇ ಮಲ್ಟಿಪ್ಲೈ ಮಾಡಿರಿ, ಎಷ್ಟಾಗುತ್ತೆ? 2 ಆಗುತ್ತೆ. ಇದು 2 ಇರುತ್ತೆ, ಇದು 5 ಇರುತ್ತೆ. ಯಾವುದು 2 ಇರುತ್ತೆ? ಐ 2 ಇರುತ್ತೆ, ಆಕ್ಸಿಜನ್ 5 ಇರುತ್ತೆ. ಸೊ ದಿಸ್ ಈಸ್ ಯುವರ್ ಎಂಪರಿಕಲ್ ಫಾರ್ಮುಲಾ. ಅಂದರೆ ನಿಮ್ಮ ಆನ್ಸರ್ ಡಿ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಮಾಸ್ ಅಥವಾ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಅಟಾಮಿಕ್ ಮಾಸ್ ಬೈ ಅಟಾಮಿಕ್ ಮಾಸ್. ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಹೆಂಗೆ ತೆಗೆಯೋದು? ಸ್ಮಾಲೆಸ್ಟ್ ನಂಬರ್ 2 ಅಲ್ವಾ ಇಲ್ಲಿ. ಸೊ 2 ಅನ್ನು 2ಲೇ ಡಿವೈಡ್ ಮಾಡಿರಿ, 5 ಅನ್ನು 2ಲೇ ಡಿವೈಡ್ ಮಾಡಿರಿ. 2/2 is 1, 5/2 is 2.5. ಹೋಲ್ ನಂಬರ್ ಬರಲಿಲ್ಲ ಅಲ್ವಾ, ಅದಕ್ಕೆ 2ಲೇ ಮಲ್ಟಿಪ್ಲೈ ಮಾಡಿರಿ, 5 ತೊಗೊಂಡು ಬರ್ರಿ. ಇಲ್ಲೂ 2ಲೇ ಮಲ್ಟಿಪ್ಲೈ ಮಾಡಿರಿ, 2 ಬರುತ್ತೆ. ಸೊ ಅಯೋಡಿನ್ ಇಸ್ 2, ಆಕ್ಸಿಜನ್ ಇಸ್ 5, ಫಾರ್ಮುಲಾ ಇಸ್ I2O5. ಹೇಳಿದಲ್ಲ? Cortisone is a molecular substance containing 21 atoms of carbon per molecule. Cortisone is a molecular substance. ಒಂದು ಮಾಲಿಕ್ಯುಲರ್ ಸಬ್ಸ್ಟೆನ್ಸ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವ? ಇದ್ರದ್ದು ಒಂದು ಮಾಲಿಕ್ಯೂಲ್ ಅಲ್ಲಿ, ಇದ್ರದ್ದು ಒಂದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವ? 21 ಆಟಮ್ಸ್ ಆಫ್ 21 ಆಟಮ್ಸ್ ಆಫ್ ಕಾರ್ಬನ್ ಇದೆ. ಎಷ್ಟಿದೆ? 21 ಆಟಮ್ಸ್ ಆಫ್ ಕಾರ್ಬನ್. ಎಷ್ಟರಲ್ಲಿ? ಆ ಕಾರ್ಟಿಸೋನ್ ಅನ್ನುವಂಥ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಒಂದೇ ಮಾಲಿಕ್ಯೂಲ್ ಅಲ್ಲಿ 21 ಆಟಮ್ಸ್ ಆಫ್ ಕಾರ್ಬನ್ ಇದೆ. ದ ಮಾಲಿಕ್ಯುಲರ್ ವೇಟ್ ಆಫ್ ದ ಕಾರ್ಟಿಸೋನ್ ಎಷ್ಟು? 360.4 ಗ್ರಾಮ್. ಅದರ ಮಾಲಿಕ್ಯುಲರ್ ವೇಟ್ ಎಷ್ಟು ಕೊಟ್ಟಿದ್ದಾರೆ? ಈ ಸಬ್ಸ್ಟೆನ್ಸ್ದು ಮಾಲಿಕ್ಯುಲರ್ ವೇಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್. 360.4 ಗ್ರಾಮ್ ಇದೆ. ಮಾಲಿಕ್ಯುಲರ್ ವೇಟ್ ಅಂದ್ರೆ ಏನ್ರಿ?
ಮಾಲಿಕ್ಯುಲರ್ ವೇಟ್ ಅಂದ್ರೆ ಏನ್ರಿ? ಸಮ್ ಆಫ್ ಅಟಾಮಿಕ್ ಮಾಸ್ ಆಫ್ all elements in cortisol, sum of atomic mass of all the elements. ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಅಲ್ಲಿ, ಆ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅಲ್ಲಿ ಎಷ್ಟು ಆಟಮ್ಸ್, ಎಷ್ಟು ಎಲಿಮೆಂಟ್ ಇದಾವಲ್ವಾ, ಅವೆಲ್ಲ ಅಟಾಮಿಕ್ ಮಾಸ್ ಅನ್ನ ಕೂಡಿಸಿದ್ರೆ ಬರೋವಂಥ ನಂಬರ್ಗೆ ಏನಂತಾರ? ಮಾಲಿಕ್ಯುಲರ್ ಮಾಸ್. ಅಂದ್ರೆ ಆ ಮಾಲಿಕ್ಯುಲರ್ ಮಾಸ್ ಅಲ್ಲಿ ಈ ಕಾರ್ಬನ್ ಅಟಾಮಿಕ್ ಮಾಸಸ್ಸು ಕೂಡ ಸೇರಿಸಿದಾರಲ್ಲ. ಎಸ್ ಆರ್ ನೋ? ರೈಟ್. ನಾವು ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್? ಎಷ್ಟು ಕಾರ್ಬನ್ ಇದಾವ? 21 ಕಾರ್ಬನ್ ಇದಾವೆ ಇದ್ರೊಳಗೆ. ರೈಟ್. ಆ ಮಾಲಿಕ್ಯೂಲಲ್ಲಿ 21 ಕಾರ್ಬನ್ ಕೂಡ ಇದೆ. 21 ಕಾರ್ಬನ್ ಇದೆ ಅಂದರೆ ಎಷ್ಟು ಕಾರ್ಬನ್ ಇದ್ದಂಗೆ ಆಯಿತು? 21 ಪ್ರತಿ ಕಾರ್ಬನ್ ಅಟಾಮಿಕ್ ಮಾಸ್ 12. 21 2 42, 21 1 21, 21 2 42, 21 1 21, 1 5 1 4 ಅಂದರೆ 252. ಆಮ್ ಐ ರೈಟ್? 12 1 12, 12 24, 25, 252 ಗ್ರಾಮ್ ಇದೆ ಈ ಮಾಲಿಕ್ಯೂಲಲ್ಲಿ. ಇಷ್ಟು ಮಾಲಿಕ್ಯುಲರ್ ಮಾಸ್ ಇದೆ ಅಲ್ವಾ, ಇದರಲ್ಲಿ 21 ಕಾರ್ಬನ್ ಆಟಮ್ ಇದಾವೆ ಅಂದ್ರೆ ಇಷ್ಟರಲ್ಲಿ 360.4 ಗ್ರಾಮ್ ಸಬ್ಸ್ಟೆನ್ಸ್ ಅಲ್ಲಿ 252 ಗ್ರಾಮ್ ಕಾರ್ಬನ್ ಇದೆ. ಅಂದರೆ ಪರ್ಸೆಂಟೇಜ್ ಆಫ್ ಕಾರ್ಬನ್ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ಈಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್? 21 ಆಟಮ್ನಿಂದ ಬಂದಿರುವಂಥ ಮಾಸ್ ಎಷ್ಟು? 252. ಅದರ ಟೋಟಲ್ ಮಾಸ್ ಎಷ್ಟಿದೆ? 360. ಈಗ ವಿ ಹ್ಯಾವ್ ಟು ಫೈಂಡ್ ಔಟ್ ಇಟ್ಸ್ ಪರ್ಸೆಂಟೇಜ್. ನೋಡ್ರಿ ಯಾವ್ದು ಹತ್ರ ಬರುತ್ತೆ, 75 ಬರುತ್ತೋ, 70 ಬರುತ್ತೋ, 60 ಬರುತ್ತೋ ಅಂತ ನೋಡ್ಬೇಕೀಗ. ರೈಟ್. ಸೊ ಲೆಟ್ ಅಸ್ ಗೋ ಅಪ್ರಾಕ್ಸಿಮೇಟ್ಲಿ. ಇದನ್ನು ನಾನು 25.2 ಅಂತ ಮಾಡಿಬಿಟ್ಟು ಇಂಟು 10⁻⁴ ಮಾಡ್ತೀನಿ. ಡಿವೈಡೆಡ್ ಬೈ ಇದನ್ನು ನಾನು 3.60 ಇಂಟು 10⁻²2 ಮಾಡ್ತೀನಿ. 10⁻² ಮೇಲೆ ಹೋದರೆ -2 ಅಂದರೆ -1 ಆಯ್ತದು. 3.6 1 ಆಲ್ಮೋಸ್ಟ್ ಎಷ್ಟು ಬರಿಬೋದು ನಾನು? 7 ಬರಿಬೋದಲ್ಲ. 3.6 ಇಂಟು 7 ಎಷ್ಟಾಗತ್ತೆ ರೀ? 7 6 42, 7 3 21, 1 25, 252 ಎಕ್ಸಾಕ್ಟ್ಲಿ 36 ಅಂದರೆ 3.6 ಇಂಟು 7 ಆಯಿತು. 3.6 ಇಂಟು 7 ಆಯ್ತಲ್ಲ. 10⁻² ಮೇಲೆ ಹೋದರೆ -2, -2 1 ಇಸ್ -1 ಅಂದರೆ 0.7 ಆಯಿತು. ಬಟ್ ಅವ್ರು ಪರ್ಸೆಂಟೇಜ್ ಕೇಳಿದಾರಲ್ವಾ, ಸೊ ಮಲ್ಟಿಪ್ಲೈ ಇಟ್ ವಿತ್ 100 ಎಷ್ಟು ಬರುತ್ತೆ? 70% ಬರುತ್ತೆ. ಯಾವುದು 70ಗೆ ಹತ್ರ ಬರುತ್ತೆ? 69.98 ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಎ ಪ್ಯೂರ್ ಕಂಪೌಂಡ್ ಕಂಟೆನ್ಸ್, ಒಂದು ಪ್ಯೂರ್ ಕಂಪೌಂಡ್ ಇದೆ, ಅಲ್ಲಿ 2.4 ಗ್ರಾಮ್ ಕಾರ್ಬನ್ ಇದೆ, 1.2 ಇಂಟು 10⁻23 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ, 0.2 ಮೋಲ್ಸ್ ಆಫ್ ಆಕ್ಸಿಜನ್ ಆಟಮ್ಸ್ ಇದೆ. ಇದು ನೋಡ್ರಿ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್. ಇದು ಲಾಸ್ಟ್ ಇಯರ್ ಕೇಳಿರ್ಬೋದು, ಇಲ್ಲ 21 ಕೇಳಿರ್ಬೋದು, 22 23 ಮೋಸ್ಟ್ಲಿ. ಓಕೆ. ನಾವು ಪ್ಯೂರ್ ಕಂಪೌಂಡ್ ಕಂಟೆನ್ಸ್ 2.4 ಗ್ರಾಮ್ ಕಾರ್ಬನ್. ಏನೇನಿದೆ ನೋಡ್ರಿ? ಕಾರ್ಬನ್ ಇದೆ, ಆಮೇಲೆ ಏನಿದೆ? ಹೈಡ್ರೋಜನ್ ಇದೆ, ಆಮೇಲೆ ಏನಿದೆ? ಆಕ್ಸಿಜನ್ ಇದೆ. ಕಾರ್ಬನ್ ಎಷ್ಟು ಕೊಟ್ಟಿದ್ದಾರೆ ರೀ? 2.4 ಗ್ರಾಮ್ ಕೊಟ್ಟಿದ್ದಾರೆ. ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ? 1.2 ಇಂಟು 10⁻23 ಆಟಮ್ಸ್ ಕೊಟ್ಟಿದ್ದಾರೆ. ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ? 0.2 ಮೋಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಏನು ಕೇಳಿದಾರೆ? ಎಂಪರಿಕಲ್ ಫಾರ್ಮುಲಾ ತೆಗಿಬೇಕಂದ್ರೆ ನಮಗೇನು ಗೊತ್ತಿರಬೇಕು? ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಗೊತ್ತಿರಬೇಕು. ಆಲ್ರೆಡಿ ನಮಗೀಗ ನಂಬರ್ ಆಫ್ ಮೋಲ್ಸ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್ ಗೊತ್ತಾಗಿದೆ. ಇಲ್ಲಿ ಹೈಡ್ರೋಜನ್ದ ನಂಬರ್ ಆಫ್ ಮೋಲ್ಸ್ ಗೊತ್ತಿಲ್ಲ, ಕಾರ್ಬನ್ದು ನಂಬರ್ ಆಫ್ ಮೋಲ್ಸ್ ಗೊತ್ತಿಲ್ಲ. ಈಗ ನೀವು ಮಾಸು, ಪರ್ಸೆಂಟೇಜು, ಮಾಸ್ ಡಿವೈಡೆಡ್ ಬೈ ಪರ್ಸೆಂಟೇಜು ಎಲ್ಲ ಪರ್ಸೆಂಟೇಜು ಅಥವಾ ಮಾಸ್ ಕೊಟ್ಟಿರ್ತಾರ, ಆಮೇಲೆ ಅಟಾಮಿಕ್ ಮಾಸ್ ಬರೀತೀರಿ. ರೈಟ್. ಸೊ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಮಾಡಿ ನಂಬರ್ ಆಫ್ ಮೋಲ್ಸ್. ಫೈನಲಿ ನಿಮಗೆ ಏನು ಬೇಕು? ನಂಬರ್ ಆಫ್ ಮೋಲ್ಸ್ ಬೇಕಾಗಿದೆ ಅಲ್ವಾ. ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಕೊಟ್ಟಿದ್ದಾರೆ. ಸೊ ಎಂಪರಿಕಲ್ ಫಾರ್ಮುಲಾ ತೆಗಿಬೇಕಂದ್ರೆ ನಮಗೆ ನಂಬರ್ ಆಫ್ ಮೋಲ್ಸ್ ಬೇಕೀಗ. ಇದನ್ನ ನಂಬರ್ ಆಫ್ ಮೋಲ್ಸ್ ಹೆಂಗೆ ತೆಗಿತೀರಿ? ಗ್ರಾಮ್ ಕೊಟ್ಟಾಗ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಹೆಂಗೆ ತೆಗಿತೀರಿ? ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಇಸ್ ವಾಟ್? ಗಿವನ್ ಮಾಸ್ ಬೈ ಅಟಾಮಿಕ್ ಮಾಸ್. 1.2 10s, 1.2 2s. 2/10 ಅಂದರೆ ಎಷ್ಟಾಯ್ತು ರೀ ಸ್ಟೂಡೆಂಟ್ಸ್? 0.2. ಸೊ ಇದ್ರದ್ದು ಕೂಡ ನಂಬರ್ ಆಫ್ ಮೋಲ್ಸ್ ಬಂತು ನನಗೆ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ನು ಬಂತ, ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಅಂತೂ ಅವರೇ ಕೊಟ್ಟಿರೋದು. ಈಗ ಇದರಿಂದ ಏನು ಫೈಂಡ್ ಔಟ್ ಮಾಡ್ತೀರಿ? ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಒಂದು ಫೈಂಡ್ ಔಟ್ ಮಾಡಿರಿ. ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಅಲ್ಲಿ ಮಾಸ್ ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ? ಆಟಮ್ಸ್ ಕೊಟ್ಟಿದ್ದಾರೆ. ಆಟಮ್ಸ್ ಕೊಟ್ಟಾಗ ಹೌ ಡು ಯು ಫಿಗರ್ ಔಟ್ ದ ನಂಬರ್ ಆಫ್ ಮೋಲ್ಸ್?
ನಂಬರ್ ಆಫ್ ಆಟಮ್ಸ್ ಕೊಟ್ಟಾಗ ಯು ವಿಲ್ ಫಿಗರ್ ಇಟ್ ಔಟ್ ಬೈ 1.2 ಇಂಟು 10⁻23 ಇದೇನಿದು ನಂಬರ್ ಆಫ್ ಆಟಮ್ಸು ಡಿವೈಡೆಡ್ ಬೈ ಅವೋಗಾಡ್ರೋಸ್ ನಂಬರ್ ಮಾಡ್ರಿ, ಯು ವಿಲ್ ಗೆಟ್ ದ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ ಫಾರ್ಮುಲಾ ಅದು. ಆಟಮ್ಸ್ ಕೊಟ್ಟಾಗ, ಮಾಸ್ ಕೊಟ್ಟಾಗ ಮಾಸ್ ಬೈ ಅಟಾಮಿಕ್ ಮಾಸ್, ವಾಲ್ಯೂಮ್ ಕೊಟ್ಟಾಗ ಗಿವನ್ ವಾಲ್ಯೂಮ್ ಬೈ 22.4, ನಂಬರ್ ಆಫ್ ಆಟಮ್ಸ್ ಕೊಟ್ಟಾಗ ನಂಬರ್ ಆಫ್ ಆಟಮ್ಸ್ ಬೈ ಅವೋಗಾಡ್ರೋಸ್ ನಂಬರ್. ಇವೆಲ್ಲ ಫಾರ್ಮುಲಾಸ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎಷ್ಟು ಫಾರ್ಮುಲಾ ಅದಾವಲ್ಲ ಅವೆಲ್ಲ ಫಾರ್ಮುಲಾ ನಿಮ್ಮ ತಲೆಯಲ್ಲಿ ಇರಬೇಕು. ಈ ಮೋಲ್ ಕಾನ್ಸೆಪ್ಟ್ ಬಂದ ಕೂಡಲೇ ಹೇಳ್ತೀನಿ, ಅದನ್ನು ಯಾವುದೂ ಮರಿಬಾರದು. ಓಕೆ, ಎನಿ ಟೈಮ್ ಅದು ಬೇಕಾಗುತ್ತೆ, ರೈಟ್. ಸೊ 23 ಹೋಯ್ತಲ್ಲ, ಸೊ ಇಲ್ಲೇ ಎಷ್ಟಾಯಿತು 6, 1.2 ಇದೆ ಅಲ್ವಾ, ಇದು 0.2 ಬರುತ್ತೆ. ಸೊ ಈಗ ಎಲ್ಲದ್ರದ್ದು ನಂಬರ್ ಆಫ್ ಮೋಲ್ಸ್ ನಿಮಗೆ ಸೇಮ್ ಬಂತು. ಓಕೆ, ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಹೆಂಗೆ ತೆಗಿತೀರಿ? 0.2 by 0.2 is 1, 0.2 by 0.2 is 1, 0.2 by 0.2 is 1. ಎಲ್ಲ ಒಂದು ಬಂತಲ್ಲ, ಎಲ್ಲ ಒಂದು ಇದ್ದಿದ್ದು ಆಪ್ಷನ್ ಯಾವುದು? ಆಪ್ಷನ್ ಡಿ. ಎಲ್ಲದ್ರದ್ದು ನಂಬರ್ ಆಫ್ ಮೋಲ್ಸ್ ಸೇಮ್ ಇದ್ದಾಗ ಯು ವಿಲ್ ಹ್ಯಾವ್ ಈಚ್ ಆಟಮ್ 1. ಸೊ ದೇರ್ ಫೋರ್ CHO ವುಡ್ ಬಿ ಯೋರ್ ಆನ್ಸರ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಗ್ರೇಟ್. An atomic weight of the metal is 27. Atomic weight or atomic mass ಎಷ್ಟಿದೆ? 27 ಇದೆ. ಅದರದ್ದು equivalent weight ಎಷ್ಟಿದೆ? 9 ಇದೆ. ಫಾರ್ಮುಲಾ ಆಫ್ ಇಟ್ಸ್ ಕ್ಲೋರೈಡ್, ಇಲ್ಲೂ ಕೂಡ ಫಾರ್ಮುಲಾ ಕೇಳಿದ್ದಾರೆ. ಓಕೆ, ಆ್ಯಕ್ಚುಲಿ ಇಟ್ ಕಮ್ಸ್ ಅಂಡರ್ ಕ್ಲೋರೈಡು, ಆಕ್ಸೈಡ್ ಅಲ್ಲಿ ಬರುತ್ತೆ, ಈಕ್ವಲೆಂಟ್ ಮಾಸ್ ಅಲ್ಲಿ ಬರುತ್ತೆ. ಅಟ್ ದ ಎಂಡ್ ಆಫ್ ದಿಸ್ ಚಾಪ್ಟರ್ ಹೇಳಬೇಕು ನಾ ಇದನ್ನು. ಫಾರ್ಮುಲಾ ಕೇಳಿರೋದ್ರಿಂದ ಇದೇ ಕಾನ್ಸೆಪ್ಟಲ್ಲಿ ಇದನ್ನು ಪ್ರಾಬ್ಲಮ್ ತೊಗೊಂಡಿದ್ದೀನಿ, ಬಟ್ ಸ್ಟಿಲ್ ವಿ ಕ್ಯಾನ್ ಫೈಂಡ್ ಇಟ್ ಔಟ್. ಫಾರ್ಮುಲಾ ಆಫ್ ದ ಕ್ಲೋರೈಡ್ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ ಅಟಾಮಿಕ್ ಮಾಸು ಮತ್ತು ಈಕ್ವಲೆಂಟ್ ಮಾಸ್ನಿಂದ ನಾವೇನು ಫಿಗರ್ ಔಟ್ ಮಾಡ್ಬೋದು? ವಾಟ್ ಈಸ್ ಈಕ್ವಲೆಂಟ್ ಮಾಸ್ ಎಕ್ಸಾಕ್ಟ್ಲಿ? ಈಕ್ವಲೆಂಟ್ ವೇಟ್ ಫಾರ್ಮುಲಾ ಏನು? ಈಕ್ವಲೆಂಟ್ ವೇಟ್ ಫಾರ್ಮುಲಾ ಏನಂತಂದರೆ ಅಟಾಮಿಕ್ ವೇಟ್ ಅಥವಾ ಅಟಾಮಿಕ್ ಮಾಸ್ ಬೈ ವೇಲೆನ್ಸಿ ಆಫ್ ದಟ್ ಎಲಿಮೆಂಟ್. ಈಗ ನಾವು ಏನು ಫೈಂಡ್ ಔಟ್ ಮಾಡ್ಬೋದು? ವಿ ಕ್ಯಾನ್ ಫೈಂಡ್ ಔಟ್ ವೇಲೆನ್ಸಿ. ವಾಟ್ ಈಸ್ ವೇಲೆನ್ಸಿ? ಅಟಾಮಿಕ್ ಮಾಸ್ ಬೈ ಇಕ್ವಿವಾಲೆಂಟ್ ಮಾಸ್ ಆರ್ ಇಕ್ವಿವಾಲೆಂಟ್ ವೇಟ್. ಅಟಾಮಿಕ್ ಮಾಸ್ 27, ಇಕ್ವಿವಾಲೆಂಟ್ ಮಾಸ್ 9, ಅಂದರೆ ವೇಲೆನ್ಸಿ ಎಷ್ಟು ಬಂತು? 3 ಬಂತಲ್ಲ. ಆ ಎಲಿಮೆಂಟ್ದು ವೇಲೆನ್ಸಿ ಎಷ್ಟು ಬಂತು? 3 ಬಂತಲ್ಲ. ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಇದೆ ಎಮ್ ಅಂತ, ಅದರ ವೇಲೆನ್ಸಿ ಎಷ್ಟು ಬಂತು? 3 ಬಂತಲ್ಲ. ಸೊ ಇದು ಎಷ್ಟು ಕ್ಲೋರೈಡ್? ಇದ್ರ ಕ್ಲೋರೈಡ್ ಫಾರ್ಮುಲಾ ಕೇಳಿದ್ದಾರೆ. ಕ್ಲೋರೈಡ್ ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು. ಕ್ಲೋರೈಡ್ ಈಸ್ ವಾಟ್? ಹೆಲೈಡ್ ಅಯಾನ್. ಅದರ ಹತ್ರ 1 ನೆಗೆಟಿವ್ ಚಾರ್ಜ್ ಇರುತ್ತೆ, ಇದರ ಹತ್ರ 3 ಪಾಸಿಟಿವ್ ಚಾರ್ಜ್ ಇದಾವೆ. ಯಾಕಂದರೆ ವೇಲೆನ್ಸಿ ಬಂತಲ್ಲ, 3 ಪಾಸಿಟಿವ್ ಚಾರ್ಜ್ ಇದೆ. 3 ಪಾಸಿಟಿವ್ ಚಾರ್ಜ್ ಇಟ್ಕೊಂಡು ಎಷ್ಟು ಕ್ಲೋರಿನನ್ನು ತೊಗೋಬೋದು? ಅದು ಇಂಥ 3 ಕ್ಲೋರೈನನ್ನು ತೊಗೋಬೋದಲ್ವಾ. ಸೊ ಫಾರ್ಮುಲಾ ಏನಾಗುತ್ತೆ? MCl3. ಫಾರ್ಮುಲಾ ಏನಾಗುತ್ತೆ? MCl3. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಟೂ ಆಕ್ಸೈಡ್ಸ್, 2 ಆಕ್ಸೈಡ್ ಇದೆ ಆಫ್ ಅ ಮೆಟಲ್ ಆಕ್ಸೈಡ್ 2 ಇದೆ. ಇದು ನಂಬರ್ 1 ಅನ್ಕೊಡ್ರಿ, ಇದು ನಂಬರ್ 2 ಅನ್ಕೊಡ್ರಿ. 2 ಮೆಟಲ್ ಆಕ್ಸೈಡ್ ಇದೆ. ಓಕೆ, ದೇ ಕಂಟೈನ್ 50% ಆ್ಯಂಡ್ 40% ಮೆಟಲ್. ಇಲ್ಲಿ ಮೆಟಲ್ ಎಷ್ಟಿದೆ? 50% ಮೆಟಲ್ ಇದೆ. ಇಲ್ಲಿ ಮೆಟಲ್ ಎಷ್ಟಿದೆ? 40% ಮೆಟಲ್ ಇದೆ. ಓಕೆನಾ? ಇಫ್ ದ ಫಾರ್ಮುಲಾ ಆಫ್ ದ ಫಸ್ಟ್ ಆಕ್ಸೈಡ್ ಈಸ್ MO2, ಇದ್ರ ಫಾರ್ಮುಲಾ MO2 ಆಗಿದ್ರೆ ಫಾರ್ಮುಲಾ ಆಫ್ ದ ಸೆಕೆಂಡ್ ಆಕ್ಸೈಡ್ ಇದ್ರ ಫಾರ್ಮುಲಾ ಎಷ್ಟು? ದಟ್ ಈಸ್ ದ ಕ್ವೆಶನ್. ಅರ್ಥ ಆಯ್ತಲ್ಲ? ರೈಟ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ರಿ, 50% ಮೆಟಲ್ ಇದೆ ಅಂತಂದರೆ 50% ಏನಿರಬೇಕು? ಆಕ್ಸಿಜನ್ ಇರಬೇಕಲ್ವಾ, ರೈಟ್. ಇಲ್ಲಿ 100 ಗ್ರಾಮನ್ನು ತೊಗೋತೀನಿ ನಾವು. ಫಾರ್ ಎಕ್ಸಾಂಪಲ್ 100 ಗ್ರಾಮ್ ಕೊಟ್ಟಿದ್ದಾರಂತೆ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ, ನೀಟಾಗಿ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. 100 ಗ್ರಾಮ್ ಕೊಟ್ಟಿದ್ದಾರೆ ಅಂತ ಹೇಳಿರಿ. 100 ಗ್ರಾಮಲ್ಲಿ 50% ಮೆಟಲ್ ಇದೆ ಅಂದರೆ ಅದರ ಅರ್ಥ ಏನು? 50 ಗ್ರಾಮ್ ಮೆಟಲ್. 50 ಗ್ರಾಮ್ ಮೆಟಲ್ ಇದೆ ಅಂದರೂ ಕೂಡ ಫಾರ್ಮುಲಾದಲ್ಲಿ ಎಷ್ಟು ಮೆಟಲ್ ಇದೆ? 1 ಮೆಟಲ್ ಇದೆ. ಅಲ್ಲಿಗೇನಾಯಿತು? ಅಟಾಮಿಕ್ ಮಾಸ್ ಆಫ್ ಮೆಟಲ್ ಎಷ್ಟಿದ್ದಂಗೆ ಆಯಿತು? 50 ಇದ್ದಂಗೆ ಆಯ್ತಲ್ವಾ? ಎಸ್ ಆರ್ ನೋ? 50 ಗ್ರಾಮ್ ಮೆಟಲ್ ಇರೋದರಿಂದ ಒಂದೇ ಒಂದು ಮೆಟಲ್ ಇಲ್ಲಿ ಫಾರ್ಮುಲಾದಲ್ಲಿ ಬಂದಿದೆ ಅಂತಂದರೆ ಅಟಾಮಿಕ್ ಮಾಸ್ ಆಫ್ ಮೆಟಲ್ 50 ಇದ್ದಂಗೆ ಆಯಿತು. ಅದೇ ರೀತಿ 50 ಗ್ರಾಮ್ ಆಫ್ ಆಕ್ಸಿಜನ್ ಇದೆ. 50 ಗ್ರಾಮ್ ಆಫ್ ಆಕ್ಸಿಜನ್ ಇದ್ದಾಗ 2 ಆಕ್ಸಿಜನ್ ಆಟಮ್ ಬಂದಾವಂತಂದ್ರೆ ಅದರ ಅರ್ಥ ಏನು ಅನ್ಕೋಬೇಕಷ್ಟೇ. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟು ಅನ್ಕೋತೀರಿ? 25 ಅನ್ಕೋರಿ. ಇಸ್ ದ್ಯಾಟ್ ಕ್ಲಿಯರ್? ಜಸ್ಟ್ ಅಸಂಪ್ಷನ್. ಓಕೆ, ಜಸ್ಟ್ ಟು ಕಂಪೇರ್. 2 ಕಡೆ ಸೇಮ್ ಕಂಪೇರ್ ಮಾಡಿದರೆ ಇಟ್ ವಿಲ್ ಅಕ್ಯುರೇಟ್ ವ್ಯಾಲ್ಯೂ ತೊಗೊಳ್ಳೋದೇನೋ ಅವಶ್ಯಕತೆ ಇಲ್ಲ. ಓಕೆ, 50 ಗ್ರಾಮ್ ಆಫ್ ಆಕ್ಸಿಜನ್ ಇರೋದ್ರಿಂದ
2 ಆಕ್ಸಿಜನ್ ಆಟಮ್ ಬಂದಿದೆ ಅಂದರೆ ಅಟಾಮಿಕ್ ಮಾಸ್ ಆಫ್ ಈಚ್ ಆಕ್ಸಿಜನ್ ಆಟಮ್ 25 ತಗೋತೀನಿ ನಾನು. ಇಲ್ಲಿ ಎರಡನೇ ಮೆಟಲ್ ಆಕ್ಸೈಡ್ ಸ್ಟೋರಿ ಏನಿದೆ, 40% ಮೆಟಲ್ ಇದೆ, 40% ಮೆಟಲ್ ಇದೆ, ಮಿಕ್ಕಿದ್ದು ಆಕ್ಸಿಜನ್ ಇದೆ. 40% ಮೆಟಲ್ ಅಂತಂದರೆ 60% ಆಕ್ಸಿಜನ್. ಇದು ಪರ್ಸೆಂಟೇಜ್ ಆಯಿತು. ಅಟಾಮಿಕ್ ಮಾಸ್ ಆಫ್ ಮೆಟಲ್ ಎಷ್ಟು ಬಂದಿದೆ ನಮ್ಮ ಕಡೆ? 50 ಬಂದಿದೆ. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟು ತೊಗೊಂಡಿದ್ದೀವಿ? 25 ತೊಗೊಂಡಿದ್ದೀವಿ. ದಿಸ್ ಇಸ್ ಓನ್ಲಿ ಆನ್ ಅಸಂಪ್ಷನ್. ಓಕೆ, ಪರ್ಸೆಂಟೇಜ್ ಬಂತು, ಅಟಾಮಿಕ್ ಮಾಸ್ ಬಂತು. ಪರ್ಸೆಂಟೇಜ್ ಬೈ ಅಟಾಮಿಕ್ ಮಾಸ್ 40/50, 60/25. 40/50 ಎಷ್ಟಾಗತ್ತೆ ರೀ? 0.8. 60/25, 60/25, 25, 2.4 ಬರುತ್ತೆ. ಇದು 0.8 ಬಂತು, ಇದು 2.4 ಬಂತು. ಸ್ಮಾಲರ್ ನಂಬರ್ ಯಾವುದು? 0.8. 0.8/0.8 ಅಂದರೆ 1, 2.4/0.8 ಅಂದರೆ 3. ಸೊ ಮೆಟಲ್ 1 ಬಂದರೆ ಆಕ್ಸಿಜನ್ 3 ಬರುತ್ತಲ್ಲ. ಸೊ ದೇರ್ ಫೋರ್ ವಾಟ್ ಈಸ್ ದ ಫಾರ್ಮುಲಾ ಆಫ್ ದ ಸೆಕೆಂಡ್ ಆಕ್ಸೈಡ್? ಮೆಟಲ್ 1 ಇದ್ರೆ ಆಕ್ಸಿಜನ್ 3 ಅಂದರೆ ನಮ್ಮ ಫಾರ್ಮುಲಾ ಎಷ್ಟು? MO3. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇಸ್ ದಟ್ ಕ್ಲಿಯರ್? ಎಸ್. ಇಲ್ಲೇ ನೋಡ್ರಿ, ಆನ್ ಆರ್ಗ್ಯಾನಿಕ್ ಕಂಪೌಂಡ್ ಆನ್ ಅನಾಲಿಸಿಸ್ ವಾಸ್ ಫೌಂಡ್ ಟು ಕಂಟೈನ್. ಒಂದು ಆರ್ಗ್ಯಾನಿಕ್ ಕಂಪೌಂಡನ್ನು ಅನಾಲಿಸಿಸ್ ಮಾಡಿದ್ದಾರೆ. ಇಟ್ ಇಸ್ ಫೌಂಡ್ ಟು ಕಂಟೈನ್ ಕಾರ್ಬನ್, ಆಮೇಲೆ ಹೈಡ್ರೋಜನ್, ಆಮೇಲೆ ಕ್ಲೋರಿನ್. ಕಾರ್ಬನ್ ಎಷ್ಟಿದೆ? 10.06%. ಹೈಡ್ರೋಜನ್ ಎಷ್ಟಿದೆ? 0.84%. ಕ್ಲೋರಿನ್ ಎಷ್ಟಿದೆ? 89.10%. ಇದು ಪರ್ಸೆಂಟೇಜ್ ಕೊಟ್ಟರು. ಅದೇ ರೀತಿ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12, ಹೈಡ್ರೋಜನ್ 1, ಕ್ಲೋರಿನ್ 35.5. ಅಟಾಮಿಕ್ ಮಾಸ್ ಏನು ಕೇಳಿದ್ದಾರೆ ಅವರು? ಫೈನಲಿ ಎಂಪರಿಕಲ್ ಫಾರ್ಮುಲಾ ಕೇಳಿದಾರಲ್ವಾ? ಸೊ 10.06/12, 10.06/12. ಇಲ್ಲಿ 0.84/1, ಇಲ್ಲಿ 89.10/35.5. ಕ್ಯಾಲ್ಕುಲೇಟರ್ ಅಲಾವಿಲ್ಲ, ಅಪ್ರಾಕ್ಸಿಮೇಷನ್ ಹೋಗಬೇಕು. 0.84/1 ಇಸ್ 0.84. ಇಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ 10 12ಗಿಂತ ಸ್ವಲ್ಪ ಕಡಿಮೆ ಇದೆ ಅಂದರೆ 1 ಅಂತೂ ಬರೋದಿಲ್ಲ, ಬಟ್ ಡೆಫಿನೆಟ್ಲಿ 0.84 ಹತ್ರನೇ ಬರುತ್ತೆ. 12 1s 12, 0.8 ಎಷ್ಟು ಬರುತ್ತೆ ರೀ? ಎಷ್ಟು ಬರುತ್ತೆ? 8, 96 ಬರುತ್ತೆ. ಅಂದರೆ 100 ಹತ್ರನೇ ಇದೆ ಅಲ್ವಾ? ಸೊ ಐ ಕ್ಯಾನ್ ಕನ್ಸಿಡರ್ 0.84, 0.85 ಬರುತ್ತೆ. ಓಕೆನಾ? ಇಲ್ಲೇ ನೋಡ್ರಿ, 35.5 1s 35.5 2s ಎಷ್ಟಾಯಿತು? 71 ಆಯಿತು. 71 89 71 ತೆಗೆದ್ರೆ ಒಂದು 17 ಉಳಿತು. ಇದರ ಅರ್ಧ ಉಳಿತಲ್ವಾ? ಸೊ ಐ ವಿಲ್ ಟೇಕ್ ಇಟ್ ಆಸ್ 2.5. ಐ ವಿಲ್ ಟೇಕ್ ಇಟ್ ಆಸ್ 2.5. 0.84 ಯಾವುದು? ಸ್ಮಾಲರ್ ವ್ಯಾಲ್ಯೂ 0.84 ಅಲ್ವಾ? 0.84/0.84 is 1. 0.84/0.84 is 1. 2.5/0.84 is almost 3. Yes or no? 2.5/0.8 ಮಾಡಿದ್ರೆ ಆಲ್ಮೋಸ್ಟ್ 3 ಬರುತ್ತೆ. ಸೊ ದೇರ್ ಫೋರ್ ಒಂದು ಕಾರ್ಬನ್ನು, ಒಂದು ಹೈಡ್ರೋಜನ್ನು, 3 ಕ್ಲೋರಿನು, ಒಂದು ಕಾರ್ಬನ್ನು, ಒಂದು ಹೈಡ್ರೋಜನ್ನು, 3 ಕ್ಲೋರಿನ್ ಅಂತ ಇದ್ದರೆ ನಮ್ಮ ಫಾರ್ಮುಲಾ ಯಾವ್ದು ಬರುತ್ತೆ? CHCl3. ಏನು ಬರುತ್ತೆ? CHCl3. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. Simplest formula of the compound containing 50% of the element X of atomic mass 10 and 50% of the element Y of atomic mass 20 is. Simplest formula ಅಂದರೆ empirical formula ಕೇಳಿದ್ದಾರೆ. Containing 50% of the element X. X ಇದೆ, ಮತ್ತೇನಿದೆ? Y ಇದೆ. X ಎಷ್ಟಿದೆ ರೀ? 50%. Y ಎಷ್ಟಿದೆ? Y ಕೂಡ 50%. Atomic mass of X ಎಷ್ಟು? Atomic mass of X ಎಷ್ಟು? 10. Atomic mass of Y ಎಷ್ಟು? 20. 50/10 5. 50/20 2.5. Smaller number 2.5. 2.5/2.5 1. 5/2.5 2. ಒಂದು 2x ಇದ್ರೆ ಒಂದು y, 2x ಇದ್ರೆ ಒಂದು y. ನಮ್ಮ ಫಾರ್ಮುಲಾ x2y. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಗಾಟ್ ಇಟ್ ಎವ್ರಿವನ್? ರೈಟ್. ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಇಸ್ ಅ ಹಾರ್ಟ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಈ ಲಾಸ್ ಗೊತ್ತಿದ್ರೆ ಕೆಮಿಕಲಿ ಯಾವುದೇ ಐಟಮ್ಸು ಕಂಬೈನ್ ಆಗಬೇಕಂತಂದರೆ ಈ ಲಾಸನ್ನು ಫಾಲೋ ಮಾಡಿನೇ ಕಂಬೈನ್ ಆಗಬೇಕು. ಇಟ್ ಈಸ್ ನಾಟ್ ಅಕಾರ್ಡಿಂಗ್ ಟು ದ ವಿಶ್ ಆಫ್ ದ ಆಟಮ್, ಇಟ್ ಈಸ್ ಅಕಾರ್ಡಿಂಗ್ ಟು ದ ವಿಶ್ ಆಫ್ ದೀಸ್ ಲಾಸ್. ಈ ಲಾಸನ್ನು ಫಾಲೋ ಮಾಡಿನೇ ಆ ಪರ್ಟಿಕ್ಯುಲರ್ ಐಟಮ್ಸ್, ಅಕಾರ್ಡಿಂಗ್ ಟು ದ ದೀಸ್ ಲಾಸ್, ದೋಸ್ ಪರ್ಟಿಕ್ಯುಲರ್ ಐಟಮ್ಸ್ ಆರ್ ಗೋಯಿಂಗ್ ಟು ಕಂಬೈನ್.
ಸೊ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಫಸ್ಟ್ ನೋಡ್ರಿ, ನೀಟಾಗಿ ಶಾರ್ಟ್ ಆಗಿ ಹೇಳ್ತೀನಿ. ಫಸ್ಟ್ ಒನ್ ಇಸ್ ವಾಟ್? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತೆ? ಡ್ಯೂರಿಂಗ್ ಅ ಕೆಮಿಕಲ್ ರಿಯಾಕ್ಷನ್, during a chemical reaction, the mass of all the reactants is equal to mass of all the products. ಎಲ್ಲೂ ಮಾಸ್ ಲಾಸ್ ಆಗಲ್ಲ. ಏನ್ ರಿಯಾಕ್ಟೆಂಟ್ ಮಾಸ್ ನೀವು ತಗೊಂಡಿರ್ತೀರಿ, ಏನ್ ರಿಯಾಕ್ಟೆಂಟ್ ಮಾಸ್ ನೀವು ತಗೊಂಡಿರ್ತೀರಿ, ಪ್ರಾಡಕ್ಟ್ದು ಮಾಸ್ ಕೂಡ ಅಷ್ಟೇ ಇರಬೇಕು. ದಟ್ ಈಸ್ ಲಾ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. Okay, that is number one. Number two, law of constant or definite proportion. Law of definite or constant proportion. ಇದರ ಅರ್ಥ ಏನು? ಈಗ ಫಾರ್ ಎಕ್ಸಾಂಪಲ್ ನೀವು ವಾಟರ್ ತಗೊಳ್ರಿ. ವಾಟರ್ ಎಲ್ಲಿರೋದು? ಇದು ನಿಮ್ಮ ಮನೆಯಲ್ಲಿರುವಂಥ ವಾಟರ್. ಈ ವಾಟರು ನಿಮ್ಮ ಮಹಾವಿದ್ಯಾಲಯ, ನಿಮ್ಮ ಕಾಲೇಜಲ್ಲಿರುವಂಥ ವಾಟರ್. ಈ ವಾಟರು ನಮ್ಮ ದೇಶದಲ್ಲಿರುವಂಥ ವಾಟರ್. ಈ ವಾಟರು ಅಮೇರಿಕಾದಲ್ಲಿರುವಂಥ ವಾಟರ್. ಹೌದಾ? ಎದಕ್ಕೆ ಬರಿತಾ ಇದ್ದೀನಿ? ಸೋರ್ಸ್ ಆಫ್ ದ ಕಂಪೌಂಡ್ ಬೇರೆ ಬೇರೆ ಇದೆ. ವಾಟರ್ ಬೇರೆ, ಇಲ್ಲಿ ಬೇರೆ ಕಡೆಯಿಂದ ಬಂದಿದೆ, ಇಲ್ಲಿ ಬೇರೆ ಕಡೆಯಿಂದ ಬಂದಿದೆ, ಇಲ್ಲಿ ಬೇರೆ ಕಡೆ, ಇಲ್ಲಿ ಬೇರೆ ಕಡೆ. ಬಟ್ ಎಲ್ಲ ಕಡೆ ನೀವು ವಾಟರ್ ಕನ್ಸಿಡರ್ ಮಾಡಿದರೂ ಕೂಡ ಎಲ್ಲ ಕಡೆ ಇರೋವಂಥ ವಾಟರನ್ನು ನೀವು ಕನ್ಸಿಡರ್ ಮಾಡಿದರೂ ಕೂಡ ಏನಿದೆ ಅಲ್ಲಿ? ಹೈಡ್ರೋಜನ್ನೇ ಇದೆ, ಆಕ್ಸಿಜನ್ನೇ ಇದೆ. ಹೈಡ್ರೋಜನ್ ಅಟಾಮಿಕ್ ಮಾಸ್ ಎಷ್ಟು? 1 into 2 2 ಗ್ರಾಮೇ ಹೈಡ್ರೋಜನ್ ಇರೋದು. ಆಕ್ಸಿಜನ್ ಎಷ್ಟು? 16 ಗ್ರಾಮೇ ಇರೋದು. ಅಂದರೆ ಯಾವ ರೇಷೋದಲ್ಲಿ ಇದಾವ? 1:8 ರೇಷೋದಲ್ಲೇ ಇರೋದು. ಇದು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಯಾವುದೇ ಕಂಪೌಂಡ್ ತಗೊಳ್ರಿ, ಅದರಲ್ಲಿ ಅದೇ ಎಲಿಮೆಂಟ್ಸ್ ಇರಬೇಕು. ಯಾವುದೇ ಕಂಪೌಂಡ್ ತಗೊಳ್ರಿ, ಅದರಲ್ಲಿ ಅದೇ ಎಲಿಮೆಂಟ್ಸ್ ಇರಬೇಕು, ಅಷ್ಟೇ ಫಿಕ್ಸ್ಡ್ ರೇಷೋದಲ್ಲೇ ಇರಬೇಕು. ದಟ್ ಈಸ್ ದ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಯು ಟೇಕ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಎನಿವೇರ್, ಕಾರ್ಬನ್ನೇ ಇರಬೇಕು, ಆಕ್ಸಿಜನ್ನೇ ಇರಬೇಕು. ಕಾರ್ಬನ್ನು 12 ಗ್ರಾಮ್ ಇರಬೇಕು, ಆಕ್ಸಿಜನ್ 32 ಗ್ರಾಮೇ ಇರಬೇಕು. ದ ರೇಷಿಯೋ ಶುಡ್ ಬಿ 12:32, ಅಂದರೆ 3:8 ಇರಬೇಕು. ದಟ್ ಈಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಇಸ್ ದಟ್ ಕ್ಲಿಯರ್? ರೈಟ್. ಆಮೇಲೆ ಮೂರನೇದೇನಪ್ಪ ಅಂದರೆ ಲಾ ಆಫ್, ಇವೆರಡು ಇಂಪಾರ್ಟೆಂಟ್ ಇದಾವೆ ಈಗ. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಏನಂತ ಹೇಳುತ್ತೆ ನೋಡ್ರಿ. ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ. ನಿಮಗೆ ಇಲ್ಲಿ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಇವೆರಡೂ ಕಂಬೈನ್ ಆಗಿ ಬರೇ ವಾಟರ್ ಕೊಡ್ತಾ ಇಲ್ಲ. ದೇ ಕ್ಯಾನ್ ಆಲ್ಸೋ ಗಿವ್ ಯು ಹೈಡ್ರೋಜನ್ ಪೆರಾಕ್ಸೈಡ್ ಆಲ್ಸೋ. ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಇವೆರಡೂ ಕಂಬೈನ್ ಆಗಿ ಬರೇ ವಾಟರು ಕೊಡೋದಿಲ್ಲ. ದೇ ಕ್ಯಾನ್ ಗಿವ್ ಯು ಹೈಡ್ರೋಜನ್ ಪೆರಾಕ್ಸೈಡ್ ಆಲ್ಸೋ. ಅಂದರೆ ಎಂಥ 2 ಎಲಿಮೆಂಟ್ ತಗೋಬೇಕು, ಅವು ಎರಡೂ ಕಂಬೈನ್ ಆಗಿ ಒಂದೇ ಕಂಪೌಂಡ್ ಅಲ್ಲ, ಒಂದಕ್ಕಿಂತ ಹೆಚ್ಚು ಕಂಪೌಂಡನ್ನು ಅವು ಫಾರ್ಮ್ ಮಾಡ್ಬೋದು. ಅಂಥ ಕಾಂಬಿನೇಷನನ್ನು ತಗೋಬೇಕು. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ ನೋಡ್ರಿ, 2 ಗ್ರಾಮ್ ಇದೆ. ಆಕ್ಸಿಜನ್ ಎಷ್ಟಿದೆ? 16 ಗ್ರಾಮ್ ಇದೆ. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ? 2 ಗ್ರಾಮ್ ಇದೆ. ಆಕ್ಸಿಜನ್ ಎಷ್ಟಿದೆ? 16 into 2 32 ಗ್ರಾಮ್ ಇದೆ. ಇಲ್ಲಿ ಯಾವುದು ಫಿಕ್ಸ್ ಇದೆ? ಹೈಡ್ರೋಜನ್ ಫಿಕ್ಸ್ ಇದೆ. ಯಾವುದು ಚೇಂಜ್ ಆಗ್ತಾ ಇದೆ? ಆಕ್ಸಿಜನ್ ಚೇಂಜ್ ಆಗ್ತಾ ಇದೆ. ಯಾವ ರೇಷೋದಲ್ಲಿ ಚೇಂಜ್ ಆಗ್ತಾ ಇದೆ? 1:2 ರೇಷೋದಲ್ಲಿ ಚೇಂಜ್ ಆಗ್ತಾ ಇದೆ. ಇದೇ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಅರ್ಥ ಆಯ್ತಾ? 2 ಎಲಿಮೆಂಟ್ ಸೇರಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕಂಪೌಂಡ್ ಫಾರ್ಮ್ ಮಾಡಿದರೆ ಅದರಲ್ಲಿ ಒಂದು ಎಲಿಮೆಂಟು ಫಿಕ್ಸ್ ಆಗಿರುತ್ತೆ. ಯಾವುದು ಚೇಂಜ್ ಆಗ್ತಾ ಇರುತ್ತಲ್ವಾ, ಅದು ಸಿಂಪಲ್ ರೇಷೋದಲ್ಲಿ ಚೇಂಜ್ ಆಗ್ತಾ ಇರುತ್ತೆ. 16:32 ಇದೆ. ಇಲ್ಲಿ ಆಕ್ಸಿಜನ್ 16 ಗ್ರಾಮ್ ಕಂಬೈನ್ ಆದರೆ ಇಲ್ಲಿ 32 ಗ್ರಾಮ್ ಕಂಬೈನ್ ಆಗ್ತಾ ಇದೆ. ಅದೇನು ಚೇಂಜ್ ಆಗಿದೆ ಅಲ್ವಾ, 16 to 32 ಏನು ಚೇಂಜ್ ಆಗಿದೆ ಅಲ್ವಾ, ಅದು ಸಿಂಪಲ್ ರೇಷೋ 1:2 ಚೇಂಜ್ ಆಗಿದೆ.
ಅದೇ ರೀತಿ ನೋಡ್ರಿ, ಸಲ್ಫರ್ ಮತ್ತು ಆಕ್ಸಿಜನನ್ನು ಕಂಬೈನ್ ಮಾಡಿರಿ, ನಿಮಗೆ ಸಲ್ಫರ್ ಡೈಆಕ್ಸೈಡು ಸಿಗುತ್ತೆ, ಸಲ್ಫರ್ ಟ್ರೈಆಕ್ಸೈಡು ಸಿಗುತ್ತೆ. ಇಲ್ಲಿ ಸಲ್ಫರ್ ಇರೋದು 16 ಗ್ರಾಮು, ಆಕ್ಸಿಜನ್ ಇರೋದು 32 ಗ್ರಾಮು. ಇಲ್ಲಿ ಸಲ್ಫರ್ ಇರೋದು 16 ಗ್ರಾಮು, ಆಕ್ಸಿಜನ್ ಇರೋದು 16 ಇಂಟು 3, 16 ಇಂಟು 3 48 ಗ್ರಾಮು. ಯಾವುದು ಫಿಕ್ಸ್ ಇದೆ? ಸಲ್ಫರ್ ಫಿಕ್ಸ್ ಇದೆ, ಅದನ್ನು ಬಿಟ್ಬಿಡ್ರಿ. ಯಾವುದು ಚೇಂಜ್ ಆಗ್ತಾ ಇದೆ? ಆಕ್ಸಿಜನ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಎಷ್ಟಿತ್ತು? 32 ಇತ್ತು. ಇಲ್ಲಿ ಎಷ್ಟಿತ್ತು? 48 ಇತ್ತು. 16 ಇಂಟು 2, 16 ಇಂಟು 3 ಅಂದರೆ ಚೇಂಜ್ ಆಗ್ತಾ ಇರೋವಂಥ ರೇಷಿಯೋ ಸಿಂಪಲ್ ರೇಷಿಯೋದಲ್ಲಿದೆ. 2:3ದಲ್ಲಿನೇ ಚೇಂಜ್ ಆಗ್ತಾ ಇದೆ. ಒಂದು ಎಲಿಮೆಂಟ್ ಏನು ಕಂಬೈನ್ ಒಂದು ಎಲಿಮೆಂಟ್ ಏನು ಫಿಕ್ಸ್ ಇರುತ್ತಲ್ಲ ಅದನ್ನು ಬಿಟ್ಬಿಡ್ರಿ. ಇನ್ನೊಂದು ಎಲಿಮೆಂಟ್ ಯಾವ್ದು ಚೇಂಜ್ ಆಗ್ತಾ ಇರುತ್ತಲ್ಲ, ಆ ಚೇಂಜ್ ಆಗ್ತಾ ಇರೋವಂಥದ್ರದ್ದು ರೇಷಿಯೋ ನೋಡಿದ್ರೆ ದ್ಯಾಟ್ ವಿಲ್ ಬಿ ವೆರಿ ಸಿಂಪಲ್ ರೇಷಿಯೋ. ದಟ್ ಈಸ್ ವಾಟ್ ಈಸ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಇಸ್ ದಟ್ ಕ್ಲಿಯರ್? ಮತ್ತೊಂದು ಬರುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು, ದಟ್ ಈಸ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಓಕೆನಾ? ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಇಲ್ಲೇ ನೋಡ್ರಿ, 2 ಎಲಿಮೆಂಟನ್ನು ಚೂಸ್ ಮಾಡೋಣ, ಕಾರ್ಬನ್ನು ಮತ್ತು ಆಕ್ಸಿಜನ್. ಓಕೆ, ಈ ಕಾರ್ಬನ್ನು ಹೈಡ್ರೋಜನ್ ಜೊತೆ ಕಂಬೈನ್ ಆಗುತ್ತೆ. 4 ಹೈಡ್ರೋಜನ್ ಜೊತೆ ಕಂಬೈನ್ ಆದರೆ ನನಗೇನು ಸಿಗುತ್ತೆ? CH4 ಸಿಗುತ್ತೆ. ಅದೇ ರೀತಿ ಈ ಆಕ್ಸಿಜನು 2 ಹೈಡ್ರೋಜನ್ ಜೊತೆ ಸೇರಿದರೆ ನನಗೇನು ಸಿಗುತ್ತೆ? ವಾಟರ್ ಸಿಗುತ್ತೆ. ಓಕೆನಾ? ಈ ಕಾರ್ಬನ್ನು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಇಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಇಲ್ಲಿ ಎಷ್ಟು ಕಾರ್ಬನ್ನು ಎಷ್ಟು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿದೆ? 12 ಗ್ರಾಮ್ ಆಫ್ ಕಾರ್ಬನ್ನು 4 ಗ್ರಾಮ್ ಆಫ್ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿದೆ. ಹೌದಲ್ಲ ಸ್ಟೂಡೆಂಟ್ಸ್? ಇಲ್ಲೇ ನೋಡ್ರಿ, ಆಕ್ಸಿಜನ್ನು ಲೆಫ್ಟ್ಗೆ ಆಕ್ಸಿಜನ್ ಬರಿತೀನಿ. ಆಕ್ಸಿಜನ್ ಎಷ್ಟಿದೆ? 16 ಗ್ರಾಮು. ಎಷ್ಟು ಹೈಡ್ರೋಜನ್ ಜೊತೆ ಕಂಬೈನ್ ಆಗಿದೆ? 2 ಗ್ರಾಮ್ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿದೆ. ಇಲ್ಲಿ 4 ಗ್ರಾಮ್ ಹೈಡ್ರೋಜನ್ ಇದೆ ಅಲ್ವಾ? ಇಲ್ಲೂ ಕೂಡ 4 ಗ್ರಾಮ್ ಮಾಡ್ಕೊರಿ. 2 ಗ್ರಾಮ್ ಜೋಡೆ 16 ಗ್ರಾಮ್ ಅಂತಂದ್ರೆ ಇಲ್ಲೂ ಕೂಡ 4 ಗ್ರಾಮ್ ಮಾಡಬೇಕಂದ್ರೆ ಇಂಟು 2 ಮಾಡಿರಿ. ಇಂಟು 2 ಮಾಡಿದರೆ ಎಷ್ಟಾಗುತ್ತೆ? ಇದು 4 ಗ್ರಾಮ್ ಹೈಡ್ರೋಜನ್ ಆಗುತ್ತೆ. ಆವಾಗ ಇಲ್ಲಿ 32 ಗ್ರಾಮ್ ಆಕ್ಸಿಜನ್ ಆಗುತ್ತೆ. 4 ಗ್ರಾಮ್ ಹೈಡ್ರೋಜನ್ ಜೊತೆ 12 ಗ್ರಾಮ್ ಕಾರ್ಬನ್ ಕಂಬೈನ್ ಆಯಿತು, 4 ಗ್ರಾಮ್ ಹೈಡ್ರೋಜನ್ ಜೊತೆ 32 ಗ್ರಾಮ್ ಆಕ್ಸಿಜನ್ ಕಂಬೈನ್ ಆಯಿತು. ಇಸ್ ದಾಟ್ ಕ್ಲಿಯರ್? ಯಾವುದು ಚೇಂಜ್ ಆಗ್ತಾ ಇದೆ ಇಲ್ಲಿ? 4 ಗ್ರಾಮ್ ಹೈಡ್ರೋಜನು, 4 ಗ್ರಾಮ್ ಹೈಡ್ರೋಜನ್. ಚೇಂಜ್ ಆಗ್ತಾ ಇರೋದು ಯಾವುದು? ಚೇಂಜ್ ಆಗ್ತಾ ಇರೋದು ಯಾವುದು? ಕಾರ್ಬನ್ನು ಎಷ್ಟಿದೆ ಇಲ್ಲಿ? 12 ಗ್ರಾಮು. ಇಲ್ಲಿ ಆಕ್ಸಿಜನು 32 ಗ್ರಾಮ್. ಕಾರ್ಬನ್ ಎಷ್ಟಿತ್ತು? 12 ಗ್ರಾಮ್. ಕಾರ್ಬನ್ ಎಷ್ಟಿತ್ತು? 12 ಗ್ರಾಮು. ಆಕ್ಸಿಜನ್ ಎಷ್ಟಿತ್ತು? 32 ಗ್ರಾಮ್ ಇತ್ತಲ್ವ? ಯಾವ ರೇಷಿಯೋದಲ್ಲಿ ಇದಾವ? 4:3, 4:8, 3:8 ರೇಷಿಯೋದಲ್ಲಿ ಅವು ಚೇಂಜ್ ಆಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ? ಇದು ಕಾರ್ಬನ್ನಿಂದ ಆಕ್ಸಿಜನ್ಗೆ. ಕಾರ್ಬನ್ನಿಂದ ಆಕ್ಸಿಜನ್ಗೆ ಚೇಂಜ್ ಆಗ್ತಾ ಇದೆ ಅಲ್ವಾ? ಈಗ ಅದೇ ಕಾರ್ಬನ್ನು ಮತ್ತು ಆಕ್ಸಿಜನನ್ನು ನೀವು ರಿಯಾಕ್ಟ್ ಮಾಡಿದರೆ ನಿಮಗೇನು ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಅಂದ್ಕೊಡ್ರಿ. ಇದರಲ್ಲಿ ಕಾರ್ಬನ್ ಎಷ್ಟಿರುತ್ತೆ? 12 ಗ್ರಾಮು. ಆಕ್ಸಿಜನ್ ಎಷ್ಟಿರುತ್ತೆ? 32 ಗ್ರಾಮು. ಅದು ಕೂಡ ಯಾವ ರೇಷಿಯೋದಲ್ಲಿದ್ದಾವ? 3:8 ರೇಷಿಯೋದಲ್ಲಿನೇ ಇರೋದು. ಅಥವಾ ಅದೇ ಕಾರ್ಬನ್ನು ಮತ್ತು ಆಕ್ಸಿಜನ್ ಕಂಬೈನ್ ಆಗಿ ಕಾರ್ಬನ್ ಮೊನಾಕ್ಸೈಡ್ ಕೊಟ್ಟರೆ ಕಾರ್ಬನ್ 12, ಆಕ್ಸಿಜನ್ 16 ಅಂದರೆ 3:4 ರೇಷಿಯೋದಲ್ಲಿ ಇರುತ್ತೆ. ದಿಸ್ ಈಸ್ ವಾಟ್ ಈಸ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. ಕಾರ್ಬನ್ನು ಮತ್ತು ಆಕ್ಸಿಜನ್ನು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಕಾರ್ಬನ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಮೀಥೇನ್ ಕೊಡ್ತು, ಆಕ್ಸಿಜನ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ವಾಟರ್ ಕೊಡ್ತು. ಬಟ್ ಇಲ್ಲಿ ಕಾರ್ಬನ್ನು 4 ಗ್ರಾಮ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಇಲ್ಲಿ ಆಕ್ಸಿಜನ್ನು 2 ಗ್ರಾಮ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ನಾವು ಹೈಡ್ರೋಜನನ್ನು ಫಿಕ್ಸ್ ಮಾಡ್ಕೊಂಡ್ವಿ. 2 ಎಲಿಮೆಂಟು ಫಿಕ್ಸ್ಡ್ ಅಮೌಂಟ್ ಆಫ್ 3rd ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಹೈಡ್ರೋಜನ್ ಇಲ್ಲಿ 4 ಗ್ರಾಮ್ ಇದೆ ಅಲ್ವಾ? ಇಲ್ಲೂ 4 ಗ್ರಾಮ್ ಮಾಡಬೇಕಂದ್ರೆ ಇದನ್ನು ಮಲ್ಟಿಪ್ಲೈ ಬೈ 2 ಮಾಡಿದೆ, ಇದನ್ನು ಮಲ್ಟಿಪ್ಲೈ ಬೈ 2 ಮಾಡಿರಿ. ಈಗೇನಾಯಿತು? 4 ಗ್ರಾಮ್ ಹೈಡ್ರೋಜನ್ ಜೊತೆ 32 ಗ್ರಾಮ್ ಆಕ್ಸಿಜನ್ ಕಂಬೈನ್ ಆಗ್ತಾ ಇದೆ. 4 ಗ್ರಾಮ್ ಹೈಡ್ರೋಜನ್ ಜೊತೆ 12 ಗ್ರಾಮ್ ಕಾರ್ಬನ್ ಕಂಬೈನ್ ಆಗ್ತಾ ಇದೆ. ಅಂದರೆ ಕಾರ್ಬನ್ನು ಮತ್ತು ಆಕ್ಸಿಜನ್ನು ಫಿಕ್ಸ್ಡ್ ಗ್ರಾಮ್ ಆಫ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗ್ತಾ ಇರೋದು ಎಷ್ಟು? 12:32. 12:32 ಅಂದರೆ 3:8. 3:8 ಏನಿದು? ಇದು ಕಾರ್ಬನ್ದು, ಇದು ಆಕ್ಸಿಜನ್ದು. ಕಾರ್ಬನ್ನು ಮತ್ತು ಆಕ್ಸಿಜನ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಇದು. ಈಗ ಕಾರ್ಬನ್ನು ಮತ್ತು ಆಕ್ಸಿಜನ್ ಅವೆರಡು ಕಂಬೈನ್ ಆದಾಗ
ಅಲ್ಲೂ ಕೂಡ ಸೇಮ್ ರೇಷಿಯೋ ಇರುತ್ತೆ, ಇಲ್ಲಾಂದರೆ ಇದರದ್ದು ಸಿಂಪಲ್ ಮಲ್ಟಿಪಲ್ ರೇಷಿಯೋ ಆಗಿರುತ್ತೆ. ಓಕೆ, ಎರಡು ಎಲಿಮೆಂಟ್ಸು ಫಿಕ್ಸ್ಡ್ ಎಲಿಮೆಂಟ್ ಆಫ್ ಥರ್ಡ್ ಎಲಿಮೆಂಟ್ ಜೊತೆ ಕಂಬೈನ್ ಆಗ್ತಾ ಇರುವಾಗ ಎಷ್ಟೆಷ್ಟು ಕಂಬೈನ್ ಆಗ್ತಾ ಇರ್ತಾವಲ್ಲ ಅವು ಎರಡದ್ರ ನಡುವೆ ಏನು ರೇಷಿಯೋ ಇರುತ್ತೆ ಅದೇ ರೇಷಿಯೋದಲ್ಲಿ ಅವು ಎರಡೂ ಕಂಬೈನ್ ಆಗುತ್ತೆ, ಅಥವಾ ಸಿಂಪಲ್ ಮಲ್ಟಿಪಲ್ ರೇಷಿಯೋದಲ್ಲಿ ಕಂಬೈನ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಲಾ ಆಫ್ ರೆಸಿಪ್ರೋಕಲ್ ಪ್ರೊಪೋರ್ಷನ್. ಗಾಟ್ ಇಟ್? ಇದರ ಮೇಲೆ ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ದ ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್ ಈಸ್ ನಾಟ್ ಅಪ್ಲಿಕೇಬಲ್ ಟು ನೈಟ್ರೋಜನ್ ಆಕ್ಸೈಡ್. ಇಲ್ಲೇ ನೋಡ್ರಿ, ನೈಟ್ರೋಜನ್ ಆಕ್ಸೈಡ್ ಅಂತಂದರೆ ಐ ಕ್ಯಾನ್ ಹ್ಯಾವ್ NO, NO2, N2O5. ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್. ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್ ಅಂದ್ರೆ ಏನ್ರಿ? ಯಾವುದೇ ಕಂಪೌಂಡ್ ತಗೊಳ್ರಿ ಅದರಲ್ಲಿ ಅಷ್ಟೇ ಎಲಿಮೆಂಟ್ ಇರಬೇಕು, ಅಷ್ಟೇ ಮಾಸ್ ಇರಬೇಕು. ಕಾರ್ಬನ್ ಡೈಆಕ್ಸೈಡು ವಾಟರ್ದು ಹೇಳಿದ್ನಲ್ಲ, ವಾಟರ್ ಎಲ್ಲಿದಾದರೂ ತಗೋರಿ ಅಲ್ಲಿ ಹೈಡ್ರೋಜನ್ನೇ ಇರಬೇಕು, ಆಕ್ಸಿಜನ್ನೇ ಇರಬೇಕು, ಮತ್ತು ಅಷ್ಟೇ ಇರಬೇಕು, ಅದೇ ಡೆಫಿನೆಟ್ ಪ್ರೊಪೋರ್ಷನಲ್ಲಿ ಇರಬೇಕು. ದಟ್ ಈಸ್ ವಾಟ್ ಈಸ್ ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್. ಬಟ್ ಇಲ್ಲಿ ನೈಟ್ರೋಜನ್ ಆಕ್ಸೈಡ್ಗೆ ಈ ಪರ್ಟಿಕ್ಯುಲರ್ ಲಾ ಅಪ್ಲೈ ಆಗೋದಿಲ್ಲ. ಯಾಕೆ ಅಪ್ಲೈ ಆಗೋದಿಲ್ಲ? ವೈ ಇಟ್ ವಿಲ್ ನಾಟ್ ಅಪ್ಲೈ? ಬಿಕಾಸ್ ನೈಟ್ರೋಜನ್ನು ಒಂದೇ ಆಕ್ಸಿಜನ್ ಜೊತೆ ಕಂಬೈನ್ ಆಗಲ್ಲ, ಅಲ್ಲಿ ಮಲ್ಟಿಪಲ್ ಕಾಂಬಿನೇಷನ್ ಆಗಿಬಿಟ್ಟು ಮಲ್ಟಿಪಲ್ ಕಂಪೌಂಡ್ಸ್ ಫಾರ್ಮ್ ಆಗ್ತಾವೆ. ಮಲ್ಟಿಪಲ್ ಕಂಪೌಂಡ್ಸ್ ಫಾರ್ಮ್ ಆಗೋದ್ರಿಂದ ಎವ್ರಿ ಕಂಪೌಂಡಲ್ಲಿ ನೈಟ್ರೋಜನ್ದು ಕಂಬೈನಿಂಗ್ ಮಾಸ್ ವಿಲ್ ಬಿ ಡಿಫರೆಂಟ್. ಅದು ಹೆಂಗಂತ ಹೇಳ್ತೀನಿ ಕೇಳ್ರಿ. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್, you know that the equivalent mass, okay, equivalent mass is equal to atomic mass by what? Atomic mass by what? Valency or oxidation state. ಇದು equivalent mass ದು ಫಾರ್ಮುಲಾ. ಇಕ್ವಿವಾಲೆಂಟ್ ಮಾಸ್ ನಂಬರ್ 1 ಇಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಅಂತ ತಗೋತೀನಿ. ಮೊದಲನೇ ಕಂಪೌಂಡಲ್ಲಿ ಇಕ್ವಿವಾಲೆಂಟ್ ಮಾಸ್ ಆಫ್ ನೈಟ್ರೋಜನ್, ಇದರಲ್ಲಿ ಮೊದಲನೇ ಕಂಪೌಂಡಲ್ಲಿ ಎಷ್ಟು ಬರುತ್ತೆ? ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಎಷ್ಟು? 14. ಇಲ್ಲಿ ಅದರ ವೇಲೆನ್ಸಿ ಎಷ್ಟಿದೆ? ಆಕ್ಸಿಜನ್ -2 ಇದ್ರೆ ನೈಟ್ರೋಜನ್ +2, ಇಲ್ಲಿ 2 ಇದೆ. ಇಕ್ವಿವಾಲೆಂಟ್ ಮಾಸ್ ಆಫ್ ನೈಟ್ರೋಜನ್ ಇನ್ ದ ಸೆಕೆಂಡ್ ಒನ್, ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಎಷ್ಟಿದೆ? 14 ಇದೆ. ಬಟ್ ಇಲ್ಲಿ ವೇಲೆನ್ಸಿ ಎಷ್ಟು ಬರುತ್ತೆ? ಆಕ್ಸಿಜನ್ದು -2 × 2 -4 ಅಂದ್ರೆ ನೈಟ್ರೋಜನ್ದು +4 ಬಂತಲ್ಲ, 14/4 ಆಯಿತು. ಇಕ್ವಿವಾಲೆಂಟ್ ಮಾಸ್ ಆಫ್ ನೈಟ್ರೋಜನ್ ಇನ್ ದ ಥರ್ಡ್ ಒನ್, ಆಕ್ಸಿಜನ್ದು -2 × 5 -10 ಅಂದ್ರೆ ಇಲ್ಲಿ +10/2 ಅಂದ್ರೆ +5 ಬಂತು, 14/5 ಬಂತು. ಸೊ ಎವ್ರಿ ಟೈಮ್ ಕಂಪೌಂಡಲ್ಲಿ ಏನು ಚೇಂಜ್ ಆಗ್ತಾ ಇದೆ? ಇಕ್ವಿವೆಲೆಂಟ್ ಮಾಸ್ ಇಲ್ಲಿ 14/2 ಇದ್ರೆ ಇಲ್ಲಿ 14/4 ಇರುತ್ತೆ, 14/5 ಇರುತ್ತೆ. ಎವ್ರಿ ಟೈಮ್ ಕಂಬೈನಿಂಗ್ ಅಬಿಲಿಟಿ ಆಫ್ ದ ನೈಟ್ರೋಜನ್ ಇಸ್ ಚೇಂಜಿಂಗ್. ನೈಟ್ರೋಜನ್ದು ಈಕ್ವಲೆಂಟ್ ಮಾಸ್ ಫಿಕ್ಸ್ ಇಲ್ಲ ಎಲ್ಲ ಆಕ್ಸೈಡ್ಸಲ್ಲಿ. ದೇರ್ ಫೋರ್ ಇಲ್ಲಿ ಡೆಫಿನೆಟ್ ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್ ಅಪ್ಲೈ ಆಗೋದಿಲ್ಲ. ಸೊ ದೇರ್ ಫೋರ್ ವಾಟ್ ಇಸ್ ದ ಆನ್ಸರ್? ನೈಟ್ರೋಜನ್ ಅಟಾಮಿಕ್ ವೇಟ್ ಇಸ್ ನಾಟ್ ಕಾನ್ಸ್ಟೆಂಟ್. ನೋ, ನೈಟ್ರೋಜನ್ ಅಟಾಮಿಕ್ ಮಾಸ್ ಇಸ್ ಕಾನ್ಸ್ಟೆಂಟ್, 14 ಇದೆ. ನೈಟ್ರೋಜನ್ ಮಾಲಿಕ್ಯುಲರ್ ವೇಟ್ ಇಸ್ ವೇರಿಯಬಲ್. ನೋ, ಮಾಲಿಕ್ಯುಲರ್ ವೇಟ್ ವೇರಿಯಬಲ್ ಆಗ್ತಾ ಇಲ್ಲ. ನೈಟ್ರೋಜನ್ ಈಕ್ವಿವಾಲೆಂಟ್ ವೇಟ್ ಇಸ್ ವೇರಿಯಬಲ್. ಈಕ್ವಿವಾಲೆಂಟ್ ವೇಟ್ ಇಸ್ ವೇರಿಯಬಲ್. 14/2 ಅಂದರೆ 7, 14/4 ಅಂದರೆ ಸಮ್ 3.5 ಸಮಥಿಂಗ್ ಬರುತ್ತೆ, 14/5 ಅಂದರೆ ಇನ್ನೂ ಬೇರೆ ಬರುತ್ತೆ. ಸೊ ದೇರ್ ಫೋರ್ ನೈಟ್ರೋಜನ್ ಈಕ್ವಿವಾಲೆಂಟ್ ಮಾಸ್ ಇಸ್ ವೇರಿಯಬಲ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಒನ್ ಪಾರ್ಟ್ ಆಫ್ ಅ ಎಲಿಮೆಂಟ್ ಎ, one part of the element A combines with two parts of another element B. One part of the element A combines with 2 part of the another element B. ಆಮೇಲೆ 6 part of the element C. 6 part of the element C is combining with 4 part of the element B. Okay? One part of A is combining with 2 part of B. 6 part of C is combining with 4 part of B. ಪಾರ್ಟ್ ಅಂದ್ರೆ ಗ್ರಾಮ್ ಅನ್ಕೊಡ್ರಿ, ಒಂದು ಪಾರ್ಟ್ ಅಂದ್ರೆ 1 ಗ್ರಾಮ್ ಅನ್ಕೊಡ್ರಿ. ಓಕೆ, 1 ಗ್ರಾಮ್ A, 2 ಗ್ರಾಮ್ ಆಫ್ B, 6 ಗ್ರಾಮ್ ಆಫ್ C, 4 ಗ್ರಾಮ್ ಆಫ್ B ಜೊತೆ ಕಂಬೈನ್ ಆಗ್ತಾ ಇದೆ. ಇಫ್ A and C ಕಂಬೈನ್ ಟುಗೆದರ್, A and C ಈಗ ಕಂಬೈನ್ ಆದರೆ ದ ರೇಷಿಯೋ ಆಫ್ ದೇರ್ ವೇಟ್ಸ್ ವಿಲ್ ಬಿ ಗವರ್ನ್ಡ್ ಬೈ ಯಾವ ಲಾ? ಎ ಬಿ ಜೊತೆ ಕಂಬೈನ್ ಆಗ್ತಾ ಇದೆ, ಸಿ ಕೂಡ ಬಿ ಜೊತೆ ಕಂಬೈನ್ ಆಗ್ತಾ ಇದೆ. ಈಗ ಬಿ ಮತ್ತೆ ಸಿ ಕಂಬೈನ್ ಆದರೆ ಯಾವ ಲಾ ಬರುತ್ತೆ? ನಿಮಗೆ ಹೇಳಿದ್ನಲ್ಲ, 1 part of A 2 part of B ಜೊತೆ ಕಂಬೈನ್ ಆಗುತ್ತೆ.
ಓಕೆ, ಇಲ್ಲಿ 6 ಪಾರ್ಟ್ ಆಫ್ ಸಿ 4 ಪಾರ್ಟ್ ಆಫ್ ಬಿ ಜೊತೆ ಕಂಬೈನ್ ಆಗ್ತಾ ಇದೆ. ಯಾವುದು ಫಿಕ್ಸ್ ಇದೆ ನೋಡ್ರಿ, ಬಿ ಫಿಕ್ಸ್ ಇದೆ ಅಲ್ವಾ, ಅದರ ಮಾಸ್ ಕೂಡ ಫಿಕ್ಸ್ ಮಾಡ್ಕೋರಿ. ಇಲ್ಲಿ 4 ಪಾರ್ಟ್ ಆಫ್ ಬಿ ಮಾಡ್ಕೊಂಡ್ರೆ ಅಂದ್ರೆ 2 ಪಾರ್ಟ್ ಆಫ್ ಬಿ ಜೊತೆ 1 ಪಾರ್ಟ್ ಆಫ್ ಎ ಅಂದ್ರೆ 4 ಪಾರ್ಟ್ ಆಫ್ ಬಿ ಜೊತೆ 2 ಪಾರ್ಟ್ ಆಫ್ ಎ ಆಯ್ತು. ಇಲ್ಲೂ ಕೂಡ ಏನಿದೆ, ಫಿಕ್ಸೇ ಇದೆ. 4 ಪಾರ್ಟ್ ಆಫ್ ಬಿ ಜೊತೆ 6 ಪಾರ್ಟ್ ಆಫ್ ಸಿ ಇದೆ. ಫಿಕ್ಸ್ ಏನಾಯ್ತು ಈಗ, 4 ಪಾರ್ಟ್ ಆಫ್ ಬಿ ಈಸ್ ಫಿಕ್ಸ್ಡ್. ಇದು ಫಿಕ್ಸ್ಡ್ ಆಯ್ತದು. ಯಾವುದು ಚೇಂಜ್ ಆಗ್ತಾ ಇದೆ, ಎ ಆ್ಯಂಡ್ ಸಿ ಚೇಂಜ್ ಆಗ್ತಾ ಇದೆ ಅಲ್ವಾ, ಎ ಆ್ಯಂಡ್ ಸಿ ಚೇಂಜ್ ಆಗ್ತಾ ಇದೆ ಅಲ್ವಾ. ಯಾವ ರೇಷೋದಲ್ಲಿದೆ ಅದು, 2:6 ಅಂದರೆ 1:3. 1:3 1:3 ಯಾವ ರೇಷೋ ಇದು, ಫಿಕ್ಸ್ ಮಾಸ್ ಆಫ್ ಬಿ ಜೊತೆ ಕಂಬೈನ್ ಆಗ್ತಾ ಇರುವಂಥ ರೇಷೋ ಇದು. ಫಿಕ್ಸ್ ಮಾಸ್ ಆಫ್ ಬಿ ಜೊತೆ ಎಷ್ಟು ಎ ಇದೆ, 2. ಫಿಕ್ಸ್ ಮಾಸ್ ಆಫ್ ಬಿ ಜೊತೆ ಎಷ್ಟು ಸಿ ಇದೆ, 6. 2:6 ಅಂದರೆ 1:3. ಈಗ ಎ ಆ್ಯಂಡ್ ಸಿ ಇವೆರಡೂ ಕಂಬೈನ್ ಆದರೂ ಕೂಡ ಇದೇ ರೇಷೋದಲ್ಲಿ ಕಂಬೈನ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ವಾಟ್, ಯಾವ್ದು ಹೇಳಿದೆ ಈಗ ಜಸ್ಟ್ ನಾನು, ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಓಕೆ, ಒಂದು ಎಲಿಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಇನ್ನೊಂದು ಎಲಿಮೆಂಟು ಏನು ಕಂಬೈನ್ ಆಗ್ತಾ ಇದೆ ಅಲ್ವಾ, ಆ ರೇಷಿಯೋ ವುಡ್ ಬಿ ಸೇಮ್ ಆಸ್ ದ ರೇಷಿಯೋ ಇನ್ ವಿಚ್ ದೇ ಬೋತ್ ವಿಲ್ ಕಂಬೈನ್ ವಿತ್ ಈಚ್ ಅದರ್. ಆ ಫಿಕ್ಸ್ ಮಾಸ್ ಜೊತೆ ಯಾವ 2 ಎಲಿಮೆಂಟ್ ಕಂಬೈನ್ ಆಗ್ತಾ ಇದೆ ಅಲ್ವಾ, ಆ 2 ಎಲಿಮೆಂಟು ಮತ್ತೆ ಅವೆರಡು ಕೂಡ ಕಂಬೈನ್ ಆಗ್ತಾ ಇರುತ್ತೆ. ಫಿಕ್ಸ್ ಮಾಸ್ ಆಫ್ ಬಿ ಜೊತೆ ಎ ಆ್ಯಂಡ್ ಸಿ ಕಂಬೈನ್ ಆಗ್ತಾ ಇದೆ ಅಲ್ವಾ, ಆಮೇಲೆ ಎ ಆ್ಯಂಡ್ ಸಿ ಅವೆರಡು ಕೂಡ ಕಂಬೈನ್ ಆಗ್ತಾ ಇರುತ್ತೆ. ಫಿಕ್ಸ್ ಮಾಸ್ ಆಫ್ ಬಿ ಜೊತೆ ಕಂಬೈನ್ ಆಗುವಾಗ ಏನು ರೇಷೋ ಇತ್ತಲ್ಲ, ಅವೆರಡೂ ಕೂಡ ಕಂಬೈನ್ ಆಗ್ತಾ ಇರುವಾಗಲೂ ಕೂಡ ಅದೇ ರೇಷೋದಲ್ಲಿ ಅಥವಾ ಅದರ ಸಿಂಪಲ್ ಮಲ್ಟಿಪಲ್ ರೇಷೋದಲ್ಲಿ ಕಂಬೈನ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಗಾಟ್ ಇಟ್? ಐ ಗೆಸ್ ಇಟ್ ಇಸ್ ಕ್ಲಿಯರ್. ಕ್ಲಿಯರ್ ಆಗಿರಲಿಲ್ಲ ಅಂತಂದರೆ ಯು ಹ್ಯಾವ್ ದ ಫೆಸಿಲಿಟಿ ಟು ಆಸ್ಕ್ ಫಾರ್ ದ ಡೌಟ್. ಯು ಕ್ಯಾನ್ ಆಸ್ಕ್ ಮೀ. ಯಾವುದೇ ನಿಮ್ಗೆ ತಿಳಿಲಿಲ್ಲ ಅದನ್ನು ಕೇಳ್ರಿ, ಐ ವಿಲ್ ಕಮ್ ಬ್ಯಾಕ್ ವಿತ್ ದ ಎಕ್ಸ್ಪ್ಲನೇಷನ್. ಡೋಂಟ್ ವಾರಿ. ಕಾರ್ಬನ್ ಡೈಆಕ್ಸೈಡ್ ಕಂಟೈನ್ಸ್ 27.27% ಕಾರ್ಬನ್. ಓಕೆ, ಏನಿದು ಕಾರ್ಬನ್ ಡೈಆಕ್ಸೈಡಲ್ಲಿ 27.27% ಕಾರ್ಬನ್ ಅಂದರೆ ಆಕ್ಸಿಜನ್ ಎಷ್ಟಾಯಿತು? ಆಕ್ಸಿಜನ್ 27.27 100ದಲ್ಲಿ ತೆಗೆದ್ರೆ 72.3% ಅಪ್ರಾಕ್ಸಿಮೇಟ್ಲಿ. ಓಕೆ, ಏನಿದು ಆಕ್ಸಿಜನ್ ಇದು. ಆಮೇಲೆ ಕಾರ್ಬನ್ ಡೈಸಲ್ಫೈಡ್ ಕಂಟೈನ್ಸ್ 15.79% ಕಾರ್ಬನ್ ಅಂದರೆ ಮಿಕ್ಕಿದ್ದೆಲ್ಲ ಸಲ್ಫರ್. ಸಲ್ಫರ್ ಎಷ್ಟಾಗುತ್ತೆ ಹಂಗಾದ್ರೆ 84.21% ಅಪ್ರಾಕ್ಸಿಮೇಟ್ಲಿ ಸಲ್ಫರ್ ಆಗುತ್ತಲ್ಲ. 84 ಒಂದು 15, 99 ಒಂದು 100, ರೈಟ್. ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಕಂಟೈನ್ಸ್ 50% sulfur, 50% ಆಬ್ವಿಯಸ್ಲಿ ಆಕ್ಸಿಜನ್. ಇದನ್ನು ನೀವೀಗ ಈಸಿಲಿ ಹೇಳ್ಬೋದು. ಓಕೆ, ಇಲ್ಲೇ ನೋಡ್ರಿ, ಕಾರ್ಬನ್ ಜೊತೆ ಆಕ್ಸಿಜನ್ನು ಕಂಬೈನ್ ಆಗ್ತಾ ಇದೆ, ಸಲ್ಫರು ಕಂಬೈನ್ ಆಗ್ತಾ ಇದೆ. ಇಲ್ಲಿ ಅವೆರಡು ಕಂಬೈನ್ ಆಗಿ ಸಲ್ಫರ್ ಡೈಆಕ್ಸೈಡ್ ಕೊಟ್ಟಿದೆ. ಎಷ್ಟಾದರೂ ಕಂಬೈನ್ ಆಗಲಿ, ಬಟ್ ಬೇಸ್ಡ್ ಆನ್ ದ ಕಾಂಬಿನೇಷನ್ ನೀವೇನು ಹೇಳ್ಬೋದು, ದಿಸ್ ಇಸ್ ಟೆಲಿಂಗ್ ಅಸ್ ಅಬೌಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಓಕೆ, ಈ ಕಾರ್ಬನ್ ಎಷ್ಟಿದೆ? 27.27 ಇದೆ, 50.79 ಇದೆ. ಇಲ್ಲಿ ಏನು ನಾವು ಮಾಡ್ಕೋಬೇಕೀಗ, ಇಲ್ಲಿ 27.27% ಆಫ್ ಕಾರ್ಬನ್ ಜೊತೆ 72.3% ಆಕ್ಸಿಜನ್ ಹೆಂಗಿದೆ ಅಲ್ವಾ. ಇಲ್ಲಿ ನೋಡ್ರಿ, ಕಾರ್ಬನ್ ಡೈಸಲ್ಫೈಡ್ ತಗೋತೀನಿ ನಾ ಈಗ. ಕಾರ್ಬನ್ ಡೈಸಲ್ಫೈಡ್ ನೀಟಾಗಿ ಅಬ್ಸರ್ವ್ ಮಾಡ್ರಿ, 15.79% ಜೊತೆ 84.21% ಕಂಬೈನ್ ಆಗಿದ್ದರೆ 27.27 ಜೊತೆ ಎಷ್ಟು ಕಂಬೈನ್ ಆಗುತ್ತೆ ಅಂದರೆ ನಾ ಏನು ಮಾಡ್ಕೋಬೇಕು, ಕಾರ್ಬನ್ ಫಿಕ್ಸ್ ಮಾಡ್ಕೋಬೇಕಲ್ಲ. ಇಷ್ಟು ಕಾರ್ಬನ್ ಜೊತೆ ಇಷ್ಟು ಆಕ್ಸಿಜನ್ ಇಲ್ಲಿ ಕಂಬೈನ್ ಆಗ್ತಾ ಇದ್ರೆ ಇಷ್ಟೇ ಕಾರ್ಬನ್ ಜೊತೆ ಇಲ್ಲಿ ಎಷ್ಟು ಕಂಬೈನ್ ಆಗ್ತಿತ್ತು ಅದನ್ನು ಅಬ್ಸರ್ವ್ ಮಾಡಿದರೆ 27.27 ಇಂಟು 84.21 ಡಿವೈಡೆಡ್ ಬೈ 15.79. ಇದನ್ನು ನೀವು ಅಬ್ಸರ್ವ್ ಮಾಡಿದರೆ you will have 15 ones are almost you will be having 15 16 ಅನ್ಕೊಳ್ರಿ, ಇದು 28 ಅನ್ಕೊಳ್ರಿ. 16 ಮೇಲೆ 12 ಉಳಿತು, 12 ಉಳಿದ್ರೆ ಆಲ್ಮೋಸ್ಟ್ 1.8 ಬರುತ್ತೆ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ 1.8 ಇಂಟು
84 ಅಂದರೆ 84 ಇಂಟು 1.8 ಅಂತಂದರೆ ನೋಡ್ರಿ ಎಷ್ಟು ಬರುತ್ತೆ ಆಲ್ಮೋಸ್ಟ್ ಐ ವಿಲ್ ಬಿ ಗೆಟ್ಟಿಂಗ್ ಎಕ್ಸಾಕ್ಟ್ಲಿ 84 ಇಂಟು 160 ಅಂತೂ ಬರೋದಿಲ್ಲ, 150 ಆಡ್ ಬರುತ್ತೆ, 150 ಆಡ್ ಬರುತ್ತೆ. ಓಕೆನಾ? ರೈಟ್. ಇಲ್ಲೇ ನೋಡ್ರಿ ಏನು ಗೊತ್ತಾಯ್ತು ಈಗ ನಿಮ್ಗೆ, 27.27% ಜೊತೆ 72% ಕಾರ್ಬನ್ ಆಕ್ಸಿಜನ್ ಸಿಕ್ಕರೆ ಕಾರ್ಬನ್ ಡೈಸಲ್ಫೈಡಲ್ಲಿ ಕೂಡ ನಾವು ಎಷ್ಟು ತೊಗೊಂಡ್ವಿ, 22.27% ಜೊತೆ ಎಷ್ಟು ಕಂಬೈನ್ ಆಗ್ತಿತ್ತು, 150 ಕಂಬೈನ್ ಆಗ್ತಿತ್ತಲ್ವ. ಇಲ್ಲಿ 27.27% ಕಾರ್ಬನ್ ಜೊತೆ 72.3 ಆದರೆ ಇದರಲ್ಲಿ 27% ಆಫ್ ಕಾರ್ಬನ್ ಜೊತೆ ಎಷ್ಟಾಗ್ತಿತ್ತು, 150 ಆಗ್ತಿತ್ತು. ಅಂದರೆ ಎಕ್ಸಾಕ್ಟ್ಲಿ ಡಬಲ್ ಇದೆ ಅಲ್ವಾ. 72.3% ನೋಡ್ರಿ, ಇಲ್ಲಿ 150 ನೋಡ್ರಿ. ನೀಟಾಗಿ ಹೇಳ್ತೀನಿ ಕೇಳ್ರಿ, 27.27% ಆಫ್ ಕಾರ್ಬನ್ ಜೊತೆ ಎಷ್ಟು ಆಕ್ಸಿಜನ್ ಇದೆ, 72.3% ಆಕ್ಸಿಜನ್ ಇದೆ. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡಲ್ಲಿ. ಇಲ್ಲಿ 15.79% ಜೊತೆ ಇಷ್ಟಿದ್ರೆ 27.27% ಇದರಲ್ಲಿ 27.27% ಕಾರ್ಬನ್ ತೊಗೊಂಡಿದ್ರೆ ಎಷ್ಟು ಆಕ್ಸಿಜನ್ ಬರ್ತಿತ್ತು, 150 ಬರ್ತಿತ್ತು. ಸೊ ಇದಕ್ಕೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಎಕ್ಸಾಕ್ಟ್ಲಿ ಡಬಲ್ ಆಫ್ ದಿಸ್. ಡಬಲ್ ಆಫ್ ದಿಸ್ ಅಂದರೆ ಇದು 1 ಇತ್ತಂದರೆ ಇದು 2 ಇರುತ್ತೆ. ಸೊ ರೇಷಿಯೋ ಎಷ್ಟಿದೆ, 1:2 ಇದೆ. ಇಲ್ಲಿ ಎಷ್ಟಿದೆ, ಎರಡು ಒಂದಕ್ಕೊಂದು ಕಂಬೈನ್ ಆಗುವಾಗ 1:1 ಇದೆ. 1:1 ಆ್ಯಂಡ್ 1:2 ಈಸ್ ಅ ಸಿಂಪಲ್ ರೇಷಿಯೋ. ಸೊ ದಿಸ್ ಇಸ್ ದ proof of law of reciprocal proportion. Once again telling you law of reciprocal proportion. ಎರಡು ಎಲಿಮೆಂಟ್ಸು ಫಿಕ್ಸ್ಡ್ ಮಾಸ್ ಆಫ್ ಥರ್ಡ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗುವಾಗ ಎಷ್ಟೆಷ್ಟು ರಿಯಾಕ್ಟ್ ಆಗುತ್ತಲ್ಲ ಅಲ್ಲೊಂದು ರೇಷಿಯೋ ಇರುತ್ತೆ. ಅದೇ ರೇಷಿಯೋ ಅವೆರಡು ಒಂದಕ್ಕೊಂದು ಕಂಬೈನ್ ಆಗುವಾಗಲೂ ಕೂಡ ಅದೇ ರೇಷಿಯೋ ಇರುತ್ತೆ, ಇಲ್ಲ ಸಿಂಪಲ್ ಮಲ್ಟಿಪಲ್ ಆಗಿರುತ್ತೆ. ಓಕೆನಾ? ರೈಟ್. ದ ಮಾಸ್ ಆಫ್ ನೈಟ್ರೋಜನ್ ಪರ್ ಗ್ರಾಮ್ ಆಫ್ ಹೈಡ್ರೋಜನ್. ದ ಮಾಸ್ ಆಫ್ nitrogen per gram of hydrogen in the compound hydrazine. Hydrazine ಅಂದ್ರೆ ಯಾವ್ದ್ರಿ? NH2. ಓಕೆನಾ? ದ ಮಾಸ್ ಆಫ್ ನೈಟ್ರೋಜನ್ ಪರ್ ಗ್ರಾಮ್ ಆಫ್ ಹೈಡ್ರೋಜನ್ ಇನ್ ದ ಕಂಪೌಂಡ್ ಹೈಡ್ರಾಜಿನ್. ಇದನ್ನು ಮಾಡೋಣ ಫಸ್ಟ್. ಈಗ NH2 ಇಸ್ ದ ಹೈಡ್ರಾಜಿನ್. ಇದು ಗೊತ್ತಿರಬೇಕು ನಿಮಗೆ, ಆಲ್ಡಿಹೈಡ್ ಕೀಟೋನ್ಸ್ ಅಲ್ಲಿ ಬರುತ್ತೆ ಇದು. ರೈಟ್. ನೈಟ್ರೋಜನ್ ಎಷ್ಟಿದೆ, 14 × 2 28 ಗ್ರಾಮ್ ಇದೆ. ಎಷ್ಟು ಗ್ರಾಮ್ಗೆ, 4 ಗ್ರಾಮ್ ಹೈಡ್ರೋಜನ್ ಜೊತೆ. ಏನು ಕೊಟ್ಟಾರ ಸ್ಟೇಟ್ಮೆಂಟು, ದ ಮಾಸ್ ಆಫ್ ನೈಟ್ರೋಜನ್ ಪರ್ ಗ್ರಾಮ್. ಪರ್ ಗ್ರಾಮ್ ಅಂದರೆ 1 ಗ್ರಾಮ್ ಆಫ್ ಹೈಡ್ರೋಜನ್. 1 ಗ್ರಾಮ್ ಆಫ್ ಹೈಡ್ರೋಜನ್ ಜೊತೆ ಎಷ್ಟು ಇರುತ್ತೆ ಇದು, 1 × 28/4 ಅಂತಂದರೆ 7 ಗ್ರಾಮ್ ಆಯಿತು. ಏನು ಕೊಟ್ಟಿದ್ದಾರೆ ನೋಡ್ರಿ, ದ ಮಾಸ್ ಆಫ್ ದ ನೈಟ್ರೋಜನ್ ಪರ್ ಗ್ರಾಮ್ ಆಫ್ ದ ಹೈಡ್ರೋಜನ್ ಇನ್ ದ ಕಂಪೌಂಡ್ ಹೈಡ್ರಾಜನ್ ಎಷ್ಟು, ಮಾಸ್ ಆಫ್ ದ ನೈಟ್ರೋಜನ್ ಪರ್ ಗ್ರಾಮ್ ಆಫ್ ದ ಹೈಡ್ರೋಜನ್ ಎಷ್ಟು, 7 ಗ್ರಾಮ್. ದಿಸ್ 7 ಗ್ರಾಮ್ ಈಸ್ ಏನು ಕೊಟ್ಟಾರ, ಈಸ್ ಎಕ್ಸಾಕ್ಟ್ಲಿ 1.5 times the mass of nitrogen in the ammonia. Is exactly 1.5 times the mass of nitrogen in the compound ammonia. ನೈಟ್ರೋಜನ್ ಇನ್ ಅಮೋನಿಯಾ ಎಷ್ಟಿದೆ ನೋಡ್ರಿ, ಅಮೋನಿಯಾ ಫಾರ್ಮುಲಾ ಏನು, NH3 ಅಲ್ವಾ. ಇಲ್ಲೇ ನೈಟ್ರೋಜನ್ ಎಷ್ಟಿದೆ, 14 ಗ್ರಾಮ್. ಹೈಡ್ರೋಜನ್ ಎಷ್ಟಿದೆ, 3 ಗ್ರಾಮ್. ಇಲ್ಲೇ 1 ಗ್ರಾಮ್ ಆಫ್ ಹೈಡ್ರೋಜನ್ಗೆ ಎಷ್ಟು ಬರುತ್ತೆ, 14/3. 14/3 ಅಂದರೆ 3 4 4.6 ಬರುತ್ತೆ. ಇಸ್ ದಟ್ ಕ್ಲಿಯರ್? 1.5 times ಆಫ್ ಮಾಸ್ ಆಫ್ ನೈಟ್ರೋಜನ್ ಇನ್ ಅಮೋನಿಯಾ ಎಷ್ಟು ಬಂದಿದೆ, 4.6. 1.5 ಅಂದರೆ ಎಷ್ಟು ರೀ, 1.5 ಆಫ್ 4.6 ಅಂದರೆ 7 ಗ್ರಾಮ್ ಅಲ್ವಾ. ಓಕೆ, 7 ಗ್ರಾಮ್ ಏನಿದು, ವಾಟ್ ಈಸ್ ದ 7 ಗ್ರಾಮ್? ಮಾಸ್ ಆಫ್ ನೈಟ್ರೋಜನ್ ವಿತ್ 1 ಗ್ರಾಮ್ ಆಫ್ ಹೈಡ್ರೋಜನ್ ಇನ್ ಹೈಡ್ರಾಜಿನ್. ಮಾಸ್ ಆಫ್ ನೈಟ್ರೋಜನ್ ವಿತ್ 1 ಗ್ರಾಮ್ ಆಫ್ ಹೈಡ್ರೋಜನ್ ಇನ್ ಹೈಡ್ರಾಜಿನ್. ಮಾಸ್ ಆಫ್ ನೈಟ್ರೋಜನ್ ವಿತ್ 1 ಗ್ರಾಮ್ ಆಫ್ ಹೈಡ್ರೋಜನ್ ಇನ್ ಹೈಡ್ರಾಜಿನ್ ಇದೇನಿದು, ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1.5 times ಆಫ್ ಮಾಸ್ ಆಫ್ ನೈಟ್ರೋಜನ್ ವಿತ್ 1 ಗ್ರಾಮ್ ಆಫ್ ಹೈಡ್ರೋಜನ್ ಇನ್ ಅಮೋನಿಯಾ. ಇಸ್ ದಟ್ ಕ್ಲಿಯರ್? ಸೊ ಎರಡರ ಮಧ್ಯ ರೇಷಿಯೋ ಏನಿದೆ, ಇದು 7 ಗ್ರಾಮ್ ಆಗಿದ್ದರೆ ಇದು 3.5 times ಆಫ್ 4.6. ಇವೆರಡರ ಮಧ್ಯ ರಿಲೇಷನ್ಶಿಪ್ ಏನು, ಇಟ್ ಈಸ್ 3.5 times. ಅಂದರೆ ಇದು ಇಲ್ಲಿ 2 ಅನ್ನು ತಗೊಂಡ್ರೆ ನೀವು
2 ಇಂಟು 7 ಅನ್ನು ತೊಗೊಂಡ್ರೆ ಇಲ್ಲಿ 3 ಇಂಟು 4.6 ಅನ್ನು ತೊಗೋತೀರಿ. ಸೊ ರೇಷೋ ಏನು ಬಂತು? 2:3 ಬಂತಲ್ವಾ? 2:3 ಬಂತಲ್ವಾ? ಇಲ್ಲಿ ಹೈಡ್ರಾಜಿನ್ದಲ್ಲಿ ನೈಟ್ರೋಜನ್ 2 ಇದ್ದರೆ ಅಮೋನಿಯಾದಲ್ಲಿ ನೈಟ್ರೋಜನ್ 3 ಇರುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ಎರಡು ಎಲಿಮೆಂಟ್ಸು ಹೈಡ್ರೋಜನ್ ಜೊತೆನೇ ಕಂಬೈನ್ ಆಗಿ ನೈಟ್ರೋಜನು ಹೈಡ್ರೋಜನ್ ಜೊತೆ ಕಂಬೈನ್ ಆಗಿ ಹೈಡ್ರಾಜಿನ್ನು ಕೊಡ್ತಾ ಇದೆ, ಅಮೋನಿಯಾನು ಕೊಡ್ತಾ ಇದೆ. ಬಟ್ ಏನು ಕಂಬೈನ್ ಆಗ್ತಾ ಇದೆ ಅಲ್ವಾ, ಅವೆರಡರ ಮಧ್ಯೆ ಫಿಕ್ಸ್ಡ್ ರೇಷೋ ಇದೆ. ಯಾವುದಿದು? ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್. ಇಸ್ ಇಟ್ ನಾಟ್? ರೈಟ್. You will be having a law of multiple proportion. Is that clear? I repeat it once again. ಇಲ್ಲೇ ನೋಡ್ರಿ, ಹೈಡ್ರಾಜಿನ್ದಲ್ಲಿ 1 ಗ್ರಾಮ್ ಆಫ್ ಹೈಡ್ರೋಜನ್ ಜೊತೆ ಎಷ್ಟು ನೈಟ್ರೋಜನ್ ಇದೆ? 7 ಗ್ರಾಮ್ ಇದೆ. ಹೈಡ್ರಾಜಿನ್ನಲ್ಲಿ 1 ಗ್ರಾಮ್ ಆಫ್ ಹೈಡ್ರೋಜನ್ ಜೊತೆ 7 ಗ್ರಾಮ್ ಇದೆ. 1 ಗ್ರಾಮ್ ಆಫ್ ಹೈಡ್ರೋಜನ್ ಜೊತೆ 7 ಗ್ರಾಮ್ ಇದೆ. ಇಸ್ ದಟ್ ಕ್ಲಿಯರ್? ಆ್ಯಂಡ್ ಅಮೋನಿಯಾದಲ್ಲಿ 1 ಗ್ರಾಮ್ ಆಫ್ ಹೈಡ್ರೋಜನ್ ಜೊತೆ 4.6 ಇದೆ. ಇವೆರಡರ ಜೊತೆ ರಿಲೇಷನ್ಶಿಪ್ ಏನು? ಇಲ್ಲಿ 7 ಗ್ರಾಮ್ ಇಸ್ ನಥಿಂಗ್ ಬಟ್ 3.5 ಟೈಮ್ಸ್ ಆಫ್ ದಿಸ್. 2 ಈ ಕಡೆ ಬಂತಂದ್ರೆ 3 ಅಲ್ಲೇ ಉಳಿತದ. ಸೊ 4.6/7 ಮಾಡಿದಿರಿ ಅಂತಂದ್ರೆ 2/3 ಬರುತ್ತೆ. ದ ರೇಷೋ ಇಸ್ ಸಿಂಪಲ್. ಸೊ ದೇರ್ ಫೋರ್ ಇಟ್ ಇಸ್ ಅ ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಮಲ್ಟಿಪಲ್ ಪ್ರೊಪೋರ್ಷನು ರೆಸಿಪ್ರೋಕಲ್ ಪ್ರೊಪೋರ್ಷನ್ ಮಧ್ಯ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯು ಹ್ಯಾವ್ ಟು ಫಿಗರ್ ಇಟ್ ಔಟ್. ಬೇಸ್ಡ್ ಆನ್ ದೀಸ್ ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಆಗಲಿಲ್ಲ ಅಂತಂದ್ರೆ ಕೇಳ್ರಿ, ಐ ವಿಲ್ ಎಕ್ಸ್ಪ್ಲೇನ್ ಯು ಒನ್ಸ್ ಅಗೇನ್ ವಿತ್ ಮೋರ್ ಎಕ್ಸಾಂಪಲ್ಸ್. ಹೋಮ್ವರ್ಕ್ ಕೂಡ ಕೊಟ್ಟಿದ್ದೀನಿ. ಯು ಟ್ರೈ ಟು ಸಾಲ್ವ್ ದ್ಯಾಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಆಸ್ಕ್. Of the two oxides, the first contains a 22%. Of two oxides of iron, ಐರನ್ದು 2 ಆಕ್ಸೈಡ್ ಇದೆ. ಇದು ಒಂದು ಐರನ್ದು ಆಕ್ಸೈಡು, ಇದು ಫಸ್ಟ್ ಒನ್. ಫಸ್ಟ್ ಕಂಟೈನ್ಸ್ ಎಷ್ಟು? 22%. Of the two oxides of iron, the first contains 22% and second contains 30% of oxygen. ಇನ್ನೊಂದು ಐರನ್ದು ಆಕ್ಸೈಡ್ ಇದೆ, ಅದು ಸೆಕೆಂಡ್ ಆಕ್ಸೈಡು. ಇಲ್ಲಿ 22% ಆಕ್ಸಿಜನ್ ಇದೆ, ಇದರಲ್ಲಿ 30% ಆಕ್ಸಿಜನ್ ಇದೆ. 30% ಆಕ್ಸಿಜನ್ ಇದೆ. The ratio of the weight of the iron in two oxides that combines with the same weight of the oxygen. ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 22% ಆಕ್ಸಿಜನ್ ಅಂತಂದ್ರೆ ಆಟೋಮೆಟಿಕಲಿ ಯು ಆರ್ ಹ್ಯಾವಿಂಗ್ 78% ಆಫ್ ಐರನ್. ಇಲ್ಲಿ ಎಷ್ಟಿದೆ? 70% ಆಫ್ ಐರನ್. ಓಕೆನಾ? ಏನು ಕೇಳಿದಾರ? ದ ರೇಷಿಯೋ ಆಫ್ ದ ವೇಟ್ ಆಫ್ ದ ಐರನ್ ದಟ್ ಕಂಬೈನ್ಸ್ ವಿತ್ ಫಿಕ್ಸ್ಡ್ ಸೇಮ್ ವೇಟ್ ಆಫ್ ಆಕ್ಸಿಜನ್. 22% ಆಫ್ ಆಕ್ಸಿಜನ್ ಇದೆ, ಇಲ್ಲಿ 30% ಇದೆ. ಈ 30% ಫಿಕ್ಸ್ ಮಾಡ್ಕೋತೀನಿ ನಾನು. ಅದೇ ರೀತಿ ಇಲ್ಲಿಗೂ 30% ಕ್ಯಾಲ್ಕುಲೇಟ್ ಮಾಡ್ತೀನಿ. 22%ಗೆ 78% ಅಥವಾ 78 ಗ್ರಾಮ್ ಆಫ್ ಐರನ್ ಇದ್ದರೆ ಇದರಲ್ಲಿ 30 ಗ್ರಾಮ್ ಅಥವಾ 30% ಎಷ್ಟು ಐರನ್ ಜೊತೆ ರಿಯಾಕ್ಟ್ ಆಗ್ತಾ ಇತ್ತು? 30 ಇಂಟು 78 ಡಿವೈಡೆಡ್ ಬೈ 22. 22 1, 22 3 66. 66 ಮೇಲೆ 12 ಉಳಿತಲ್ಲ. ಸೊ ಎಕ್ಸಾಕ್ಟ್ಲಿ 3.5 ಅನ್ಕೋತೀನಿ. 3 ಇಂಟು 3.5, 35 ಇಂಟು 3 ಎಷ್ಟು ಬರುತ್ತೆ? 35 ಇಂಟು 3 ವುಡ್ ಬಿ 105. ಒಂದು 0 ಕೊಡ್ರಿ. ಎಕ್ಸಾಕ್ಟ್ಲಿ 105 ಬಂತು. 30 ಇಂಟು 3.5 105 ಬಂತು. ಓಕೆನಾ? ಸೊ ದಿಸ್ ಇಸ್ ದ ಮಾಸ್ ಆಫ್ ಐರನ್ ಇನ್ ದಿಸ್. ಸೊ ಇಲ್ಲಿ ಐರನ್ ಎಷ್ಟಿದೆ? 70 ಇದೆ. ಇದರಲ್ಲಿ ನಂಬರ್ 1 ಆಕ್ಸೈಡಲ್ಲಿ ಎಷ್ಟಿದೆ ಐರನ್ನು? ಐರನ್ ಇನ್ ದ ಫಸ್ಟ್ ಒನ್, ಐರನ್ ಇನ್ ದ ಸೆಕೆಂಡ್ ಒನ್. ವಿತ್ 30 ಗ್ರಾಮ್, ವಿತ್ 30 ಗ್ರಾಮ್ ಆಫ್ ಆಕ್ಸಿಜನ್ ಎಷ್ಟು ಐರನ್ ಇದೆ ಇಲ್ಲಿ? 105 ಗ್ರಾಮ್. ವಿತ್ 30 ಗ್ರಾಮ್ ಆಫ್ ಆಕ್ಸಿಜನ್ ಇಲ್ಲಿ ಎಷ್ಟಿದೆ? 70 ಇದೆ. 35 2, 35 3. ಸೊ ವಾಟ್ ಈಸ್ ದ ರೇಷಿಯೋ? 3:2. 3:2. 3:2 ಅಂದರೆ ನಮ್ಮ ಆನ್ಸರ್ ಎ. ಆಲ್ ದೀಸ್ ಬೇಸ್ಡ್ ಆನ್ laws of chemical combination. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಹೋಮ್ವರ್ಕ್ ಪ್ರಾಬ್ಲಮ್ಸ್ ಆರ್ ದೇರ್. ಐ ಥಿಂಕ್ ದಿಸ್ ವಿಲ್ ಬಿ ಪೋಸ್ಟೆಡ್ ಟು ಯು. ಓಕೆ, ಇದರಲ್ಲಿ ಹೋಮ್ವರ್ಕ್ ಪ್ರಾಬ್ಲಮ್ಸ್ ಇದ್ದಾವೆ. ಈ PDF ನಿಮಗೆ ಕೊಟ್ಟಿರ್ತಾರ. ಹೋಮ್ವರ್ಕನ್ನು ಸಾಲ್ವ್ ಮಾಡಿರಿ. ಯು ಹ್ಯಾವ್ ಟು ನೋಡ್ರಿ, ಒಂದು ಐ ಥಿಂಕ್ ಒಂದು 8ರಿಂದ 10 ಇರ್ಬೋದು. ಐ ಥಿಂಕ್ ಆಲ್ ಪುಟ್ ಟುಗೆದರ್ 25 ಇದೆ. ಯು ಹ್ಯಾವ್ ಟು. ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಫಸ್ಟ್ ಇಯರ್ ನೆನಪು ಮಾಡ್ಕೊಳ್ಳೋದು ಮೊದಲು ಕಷ್ಟ ಆಗುತ್ತೆ. ಆಮೇಲೆ ಈಗ ಟೈಮ್ ತೆಗಿಯೋದಂತೂ ಎಲ್ಲಕ್ಕಿಂತ ಕಷ್ಟ ಆಗಬಹುದು.
ಬಟ್ ಕಷ್ಟ ಯು ಹ್ಯಾವ್ ಟು ಫೇಸ್. ಓಕೆ, ಬಿಕಾಸ್ ನಿಮ್ಮ ಗೋಲ್ ಇರೋದು ದೊಡ್ಡದಿದೆ ಗೋಲ್. ಯುವರ್ ಗೋಲ್ ಈಸ್ ನಾಟ್ ಎನಿ ಆರ್ಡಿನರಿ ಗೋಲ್. ಇಫ್ ಯುವರ್ ಗೋಲ್ ಈಸ್ ಬಿಗ್ ಒನ್, ಕಷ್ಟ ಆಗೋದೆ. ಯು ಹ್ಯಾವ್ ಟು ರಿಮೂವ್ ದ ಟೈಮ್, ಯು ಹ್ಯಾವ್ ಟು ಗೆಟ್ ದ ಟೈಮ್. ತೆಗೀರಿ, ಎಲ್ಲಿಂದ ಟೈಮ್ ಸಿಗುತ್ತೆ ಅಲ್ಲಿಂದ ತೆಗೀರಿ. 7 hours ಯು ಆರ್ ಸ್ಲೀಪಿಂಗ್, ಮೇಕ್ ಇಟ್ 6 hours. ಕಾಲೇಜಿಂದ ಬರೋದು ಲೇಟ್ ಆಗ್ತಾ ಇದೆನಾ, ಅಲ್ಲಿ ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡೋದು ಬೇಡ, ಸ್ವಲ್ಪ ಬೇಗ ಬನ್ನಿ, ಅಲ್ಲೊಂದು 15 minutes ಉಳಿಯುತ್ತೆ. ಊಟ ಮಾಡಲಿಕ್ಕೆ, ಟಿ ವಿ ನೋಡಲಿಕ್ಕೆ, ಇನ್ಸ್ಟಾಗ್ರಾಮ್ ಸರ್ಫ್ ಮಾಡಲಿಕ್ಕೆ ಯು ಆರ್ ವೇಸ್ಟಿಂಗ್ ಸಮ್ ಟೈಮ್, ಡೋಂಟ್ ಡೂ ದ್ಯಾಟ್. ಆಲ್ ಪುಟ್ ಟುಗೆದರ್ ಒಂದು 2 ತಾಸು ತೆಗಿರಿ. ಸೊ ಯು ಕ್ಯಾನ್ ಗಿವ್ ಯೋರ್ ಟೈಮ್ ಹಿಯರ್. ಸೊ ದಟ್ ಈಸ್ ದ ಓನ್ಲಿ ವೇ. You will get the fruits. Don't worry about that. Understood? So this is my first class. I guess you liked it. Even if you don't like it, even if you have not understood it, please make sure you will ask me the doubts. Interaction irbekili. These are the online class where you have to interact. Offline ಅಲ್ಲಿ ಇದ್ದಂದ್ರೆ I can understand. ನಿಮ್ಮ ಮುಖ ನೋಡಿ ನಾನು ತಿಳ್ಕೊತಿದ್ದೆ, ಅರ್ಥ ಆಗ್ತಾ ಇದೆ ಇಲ್ಲ ಅಂತ ಗೊತ್ತಾಗ್ತಾ ಇತ್ತು, ನೀವು ವರ್ಕ್ ಮಾಡ್ತಾ ಇದ್ದೀರೋ ಇಲ್ಲ ಅಂತ ಗೊತ್ತಾಗ್ತಾ ಇತ್ತು. ಸೊ I would have asked you. ಬಟ್ ಇಲ್ಲಿ ಅದಿಲ್ಲ. You have to interact. ಓಕೆ, ಸೊ ಆನ್ ಸ್ಯಾಟರ್ಡೇ ದೇರ್ ವಿಲ್ ಬಿ PYQs. ಈ ಪರ್ಟಿಕ್ಯುಲರ್ ಚಾಪ್ಟರ್ ಮೇಲೆ ಲಾಸ್ಟ್ ಯಾವ್ಯಾವ ಇಯರ್ಸಲ್ಲಿ ಯಾವ ಟೈಪ್ ಕ್ವಶನ್ ಕೇಳಿದ್ದಾರೆ ಅದನ್ನು ನಾನು ನಿಮಗೆ ಸಾಲ್ವ್ ಮಾಡ್ತೀನಿ. ಸೊ ಯು ವಿಲ್ ಹ್ಯಾವ್ ಎನ್ ಐಡಿಯಾ ಎಲ್ಲಿ ಫೋಕಸ್ ಮಾಡಬೇಕು, ಎಲ್ಲಿ ಬೇಡ ಅಂತ. ಯಾಕಂದರೆ ಎಲ್ಲನೂ ಫಸ್ಟ್ ಇಯರ್ದು ಸಿಲೆಬಸ್ ತೊಗೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ, ಬಿಕಾಸ್ ಆಲ್ರೆಡಿ ಸೆಕೆಂಡ್ ಇಯರ್ ಸಿಲೆಬಸ್ ಈಸ್ ವಾಸ್ಟ್. ಸೊ ಫಸ್ಟ್ ಇಯರಲ್ಲಿ ವೇರ್ ಯು ಹ್ಯಾವ್ ಟು ಫೋಕಸ್ ಟು ಗೆಟ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್, ಅದು ನಿಮಗೆ ಗೊತ್ತಾಗಬೇಕಂತಂದರೆ ಎಲ್ಲ ಕ್ಲಾಸ್ ಅಟೆಂಡ್ ಆಗಬೇಕು, ಎಲ್ಲ MCQs, ಎಲ್ಲ DPPs ನೋಡಬೇಕು, ಆಲ್ ದ PYQs ಕ್ಲಾಸಸನ್ನು ಅಟೆಂಡ್ ಮಾಡಬೇಕು. Exactly, that's the only way. You have to work very hard. We will be there to support you whatsoever it is. Last day ನೀವು ಎಕ್ಸಾಮ್ ಹಾಲಿಗೆ ಹೋಗೋತನ we will be there. Online we will be there. So don't worry about that. So make sure you study well. Okay, we'll be there and I'll see you in the next class. So till then, have fun. Bye-bye.